ಕನ್ನಡಿಗರಿಗೆ ಆತ್ಮೀಯ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರೆಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ ಸೀಸನ್ 2, co-powered by Gold winner Ramraj Britu Towels, special partner Jar Gold Savings App, Ashwasurya Realities Private Limited, Himalaya Aloe Vera Face Wash, Navi UPI, Gold Buying Partner White Gold, Digital Streaming Partner Kannada Z5. ಸೊ ಇವತ್ತಿನ ಈ ಸೆಮಿ ಫೈನಲ್ಸ್ ಅಲ್ಲಿ ಕೂಡ ಧಾರಾವಾಹಿಗಳಲ್ಲಿ ಅಭಿನಯಿಸಿರುವಂತಹ ನಮ್ಮ ಮಹಾನಟಿಯರ ದೃಶ್ಯಗಳು ಹೇಗೆ ಮೂಡ್ ಬಂದಿದೆ ಅಂತ ನೋಡೋಣ. ಅಂಡ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಫೈನಲಿಸ್ಟ್ ಆಗಿ ಆಯ್ಕೆ ಆಗುವಂತ ಫೈನಲಿಸ್ಟ್ ಯಾರು ಅಂತ ನೋಡುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮೈಸೂರಿನ ತನಿಷ್ಕಾ. ಯಾವ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ಯಾ ಬೇಬಿ ನೀನು? ನಾನು ನಿನ್ನ ಬಿಡಲಾರೆ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಿರೋದು. ಈಗ ತನಿಷ್ಕಾ ಅವರು ಅಭಿನಯಿಸಿರುವಂತಹ ನಾನಿನ್ನ ಬಿಡಲಾರೆ ಧಾರಾವಾಹಿಯ ದೃಶ್ಯ ನೋಡೋಣ. ಗುಡ್ ಲಕ್. ವಿಡಿಯೋ ಪ್ಲೀಸ್. ತಪ್ಪುಟಿ ಕೇರ್ಫುಲ್. ಸೋಫಾ ಮೇಲೆಲ್ಲ ಕುಣಿಬಾರ್ದಮ್ಮ. ಹುಷಾರು ಪುಟ್ಟ, ನೀನಂದ್ರೆ ಅಪ್ಪಂಗೆ ಪ್ರಾಣ. ಕೇರ್ಫುಲ್ ಆಗಿ ಆಟ ಆಡ್ಬೇಕಲ್ವಾ? ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಹಾಯ್, ನಾನು ತನಿಷ್ಕಾ, ಯು ವುಡ್ ಬಿ ವೈಫ್. ವಾಟ್? ನಿಮ್ಮ ಪ್ರೊಫೈಲ್ ಮ್ಯಾಟ್ರಿಮೋನಿಯಲ್ಲಿ ನೋಡಿದೆ. ಐ ವಾಸ್ ಸೋ ಇಂಪ್ರೆಸ್ಡ್. ಅಲ್ಲ, ಬಟ್ ಮೋಸ್ಟ್ಲಿ ಅಮ್ಮ ಹಾಕಿರಬೇಕು. ಫೈಲ್ ನೋಡಿದ್ಮೇಲೆ ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡಿದೆ. ಕೂತ್ಕೊಂಡು ಮಾತಾಡ್ಬೋದಾ? ಏ ಪ್ಲೀಸ್. ಥ್ಯಾಂಕ್ ಯು. ಎಲ್ಲಿದ್ದೆ ನಾನು? ಹಾಂ, ನಿಮ್ಮ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದೆ ಆ್ಯಂಡ್ ಐ ಆಮ್ ರೆಡಿ ಟು ಮ್ಯಾರಿ ಯು. ಆ್ಯಂಡ್ ಹಿತಾ, ಶಿ ಈಸ್ ಮೋರ್ ದೆನ್ ಅ ಡಾಟರ್ ಟು ಮೀ. ನಿಮಗೋಸ್ಕರ ಏನು ತಂದಿದ್ದೀನಿ ನೋಡು, ಸ್ಪೆಷಲ್ ಆಗಿರೋ ಚಾಕ್ಲೇಟ್. ಮುದ್ದು ಬಂಗಾರಿ. ಶರತ್, ನಾನು ನಿಮ್ಮ ಬಗ್ಗೆ ಇಂಪ್ರೆಸ್ ಆಗೋಕ್ಕೆ ಬರೀ ನಿಮ್ಮ ಲುಕ್ಸು, ಚಾಮು, ಸ್ಟೇಟಸ್ ಅಷ್ಟೇ ಅಲ್ಲ, ನಿಮ್ಮ ಮಗಳು ಹಿತಾ ಕೂಡ ಒಂದೊಳ್ಳೆ ಕಾರಣ. ಇಷ್ಟು ಮುದ್ದಾಗಿರೋ ಮಗಳು ಸಿಕ್ತರೆ ಯಾರು ಬಿಡ್ತಾರೆ ಹೇಳಿ? ಶರತ್ ಅವರೇ, ನಾನು ಮೊದಲನೇ ಸತಿ ನಿಮ್ಮ ಮನೆಗೆ ಬಂದಿದ್ದೀನಿ. ಕ್ಯಾನ್ ಐ ಹ್ಯಾವ್ ಸಮ್ ಜ್ಯೂಸ್ ಪ್ಲೀಸ್? ಯಾ, ಆಫ್ ಕೋರ್ಸ್. ಭಾವನಾ, ಮದನ್, ಲಚ್ಚಿ, ಯಾರು ಇಲ್ಲ ಅನ್ಸುತ್ತೆ. ಗಿವ್ ಮಿ ಅ ಮಿನಿಟ್. ಓಕೆ. ಬುದ್ಧಿ ಇಲ್ವಾ ನಿನಗೆ? ಇನ್ನೊಂದು ಸಲ ಈ ಬಾಲ್ ಬಂದು ನನಗೆ ಟಚ್ ಆದರೆ ತೆಗೆದು ಬಾರಿಸ್ಬಿಡ್ತೀನಿ. ನೀನು ಬ್ಯಾಡ್. ಹೌದು, ಬರೀ ಬ್ಯಾಡ್ ಅಲ್ಲ, ವರ್ಸ್ಟ್ ಅನ್ಕೋ. ನಿಮ್ಮ ಅಪ್ಪ ನನ್ನನ್ನು ಒಪ್ಕೋಬೇಕಂದ್ರೆ ನಿನ್ನ ಬಗ್ಗೆ ಫೇಕ್ ಲವ್ ತೋರಿಸ್ಲೇಬೇಕಲ್ವಾ? ಶರತ್ನ ಮದುವೆ ಆಗೋದಕ್ಕೆ ನೀನೊಂದು ವೆಪನ್ ಅಷ್ಟೆ. ಮದುವೆ ಆದಮೇಲೆ ನೀನು ಈ ಮನೇಲಿ ಕಾಲು ಕಸಕ್ಕಿಂತ ಕೆಳಗಿರ್ತೀಯ, ತಿಳ್ಕೊ. ತನಿಷಾ, ತನಿಷಾ, ಮಗಳ ತಾನೇ ಕೆಟ್ಟದಾಗಿ ಬಿಹೇವ್ ಮಾಡ್ತೀಯಾ? ಹೌ ಡೇ ಯು? ಶರತ್, ಅದು ನಾನು ಜಸ್ಟ್ ಗೆಟ್ ಔಟ್ ಆಫ್ ಮೈ ಸೈಟ್. ಒಂದೇ ಒಂದು ಕ್ಷಣ ನೀನು ಇಲ್ಲಿದ್ರೆ
ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಹೊರಟೋಗು. ತಮಾಷೆ ಮಾಡ್ತೀವಿ ಸರ್. ಬೇಕಾಗಿಲ್ಲ. ನಿಮಗೆ ಯಾವ ಜಸ್ಟಿಫಿಕೇಶನು ಬೇಕಾಗಿಲ್ಲ. ನೀನೇ ಮನೆಯಿಂದ ಆಚೆ ಹೋದರೆ ಒಳ್ಳೆಯದು. ಇಲ್ಲಾಂದರೆ ಕತ್ತಿರೋದು ಆಚೆ ದಬ್ಬಬೇಕಾಗತ್ತೆ. ನನಗೆ ತನಿಷ್ಕಂಗೆ ಅವಮಾನ ಮಾಡ್ತೀಯ ಅಲ್ವಾ, ಅನುಭವಿಸ್ತೀಯ. ನೀನ್ ಆಡಿದ ಒಂದೊಂದು ಮಾತು ನಿನ್ಗೆ ವಾಪಸ್ ಬಂದು ಚುಚ್ಚೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಇಡೀ ಮನೆ ಛಿದ್ರ ಆಗೋ ಥರ ನಾನು ಮಾಡೇ ಮಾಡ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ತನಿಷ್ಕಾ ಬೇಬಿ ಎಸ್ ಅಕ್ಕ. ರಾಕಿಂಗ್. ಸಾಕತ್ತು. ನಿನ್ನೆ ನೀನಲ್ಲಿ ಸ್ಕ್ರೀನಲ್ಲಿ ನೋಡ್ಕೊಂಡು ಹೆಂಗ್ ಅನ್ಸ್ತುಮಾ? ತುಂಬಾ ಖುಷಿ ಆಯ್ತು. ನಮ್ಮ ಮನೇಲಿ 6 o'clock ಹಾಕಿದ್ರೆ 9:30 ತನಕ ಓಡುತ್ತೆ ಜಿ ಕನ್ನಡ ಫುಲ್. ಅದೇ ಓಡ್ಬೇಕು. ವೆರಿ ಸೀರಿಯಸ್ ನೋಡಿ ಸಕದ ಮಾಡಿದೆ ಬೇಬಿ ನೀನು. ಥ್ಯಾಂಕ್ ಯು ಅಕ್ಕ. ಸೂಪರ್. ತರುಣ್ ಅವರೇ ವೆರಿ ವೆಲ್ ಡನ್. ಸೂಪರ್. ಗುಡ್. ಬಿಗಿನಿಂಗು ಇವಾಗ ನೋಡಕ್ಕೆ ಹೋದ್ರೆ ಯು ಇಂಪ್ರೂವ್ಡ್ ಅ ಲಾಟ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ಯಾ. ಪರ್ಫೆಕ್ಟ್ ಎಕ್ಸ್ಪ್ರೆಷನ್. ನನಗೆ ತುಂಬ ಇಷ್ಟ ಆಯಿತು ನಿನ್ನ ಎಕ್ಸ್ಪ್ರೆಷನ್ನು. ಓವರಾಲ್ ನನಗೆಲ್ಲೂ ನಿನ್ನದು ಮೈನಸ್ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹೇಳ್ತಾ ಇದಾರೆ ಎಲ್ಲೂ ಮೈನಸ್ ಹೇಳಕ್ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದೆ ಅಂದ್ರೆ. ಸೂಪರ್ ಸೂಪರ್ ಸೂಪರ್. ರಮೇಶ್ ಸರ್. ಕನಿಷ್ಕಾ, ಸಿನಿಮಾ ಅನ್ನೋದು ನಿರ್ದೇಶಕರ ಮಾಧ್ಯಮ, ಅದು ರಂಗಭೂಮಿ ನಟರ ಮಾಧ್ಯಮ, ಬಟ್ ಟೆಲಿವಿಷನ್ ಬಂದು ಬರಹಗಾರ ಮಾಧ್ಯಮ. ಅದು ನೋಡ್ರಿ, ಒಂದು 4-5 ನಿಮಿಷದಲ್ಲಿ ಯಾರು ಬರ್ದಿದಾರೋ ಅದು ಎಂಥ ಚೇಂಜಸ್ ನಿಮ್ಮ ಕ್ಯಾರೆಕ್ಟರಲ್ಲಿ ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾನು. ಆ ಸೆಕೆಂಡ್ ಬಾಲ್ ಬಿದ್ದ ನೀವು ಟರ್ನ್ ಮಾಡಿದ್ರಲ್ಲ, ನೀವು ಇಷ್ಟು ದಿನ ಮಾಡೋದ್ರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ತನಿಷ್ಕಾ. ಥ್ಯಾಂಕ್ ಯು ಸರ್. ಓವರ್ ಬಹಳ ಇಷ್ಟ ಆಯ್ತು ನನಗೆ. ವೆರಿ ವೆಲ್ ಡನ್ ತನಿಷ್ಕಾ, ಥ್ಯಾಂಕ್ ವೆರಿ ಯು ವೆಲ್ ಸೋ ಡನ್. ಮಚ್. ಥ್ಯಾಂಕ್ ಯು ಸರ್. ಕವಿರಾಜ್ ಸರ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಏನಂದ್ರೆ ಒಂದು ಟ್ರಾನ್ಸಿಷನ್ ಆಗುವಾಗ ನೀವು ಒಳ್ಳೆಯವ್ರ ತರ ಆಕ್ಟ್ ಮಾಡ್ಕೊಂಡು ಇನ್ನೊಂದು ಟ್ರಾನ್ಸಿಷನ್, ಆ ಬ್ಯಾಡ್ ಫೇಸ್ ನ ತೋರಿಸುವಾಗ ಸ್ಮೂತ್ ಟ್ರಾನ್ಸಿಷನ್ ಆಗ್ಬೇಕು. ತುಂಬಾ ಒಳ್ಳೆ ಆಕ್ಟಿಂಗು ಅಥವಾ ಕೆಟ್ಟ ಆಕ್ಟಿಂಗ್ ತುಂಬಾ ದೊಡ್ಡ ಡಿಫ್ರೆನ್ಸ್ ಇರಲ್ಲ. ಎಲ್ಲಿ ಸ್ಮೂತ್ ಆಗಿ ಅಲ್ಲಿಂದ ಇಲ್ಲಿಗೆ ಬರ್ತೀರಾ ಅನ್ನೋದು ನಿಮ್ಮಲ್ಲಿ ಇದನ್ನ ನೋಡಿದೆ ನಾನು. ಆ ಟ್ರಾನ್ಸಿಷನ್ ತಿರುಗೋದು ಅದು ಮಾಡಿದ್ರಿ. ನಿಮ್ಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕವಿ ಸರ್. ಇದೇ ಜೋಶಲ್ಲಿ ಸ್ಟಾರ್ ರೇಟಿಂಗ್ಸ್ ಒಂದು ನೋಡ್ಬಿಡೋಣವಾ? ತರುಣ್ ಅವರೇ. For this performance from my side and 3 of us, it's a blockbuster. Tanishka is the blockbuster performance. ಈಗ ನಾನ್ ಹೇಳುವಂತ ವಿಷಯವನ್ನ ನೀವು ಮಾಡಿದ್ರೆ ಪ್ರತಿ ಎಪಿಸೋಡ್ ಅಲ್ಲಿ ನಿಮಗೆ ಫ್ರೀ ಆಗಿ ಚಿನ್ನದ ನಾಣ್ಯ ಗೆಲ್ಲುವಂತ ಅವಕಾಶ ಸಿಗುತ್ತೆ. ತುಂಬಾ ಸಿಂಪಲ್. ನೀವು ನಿಮ್ಮ ಫೋನ್ ಅಲ್ಲಿ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬಹುದು. ಚಿನ್ನ ಈಗ 1 ಗ್ರಾಮ್ಗೆ 10,000 ರೂಪಾಯಿ ದಾಟಿದೆ. ಇದನ್ನ ಹೇಗ್ ತಗೊಳಕ್ಕಾಗತ್ತೆ ಅಂತ ನೀವು ಕೇಳಬಹುದು. ಇದರಲ್ಲಿ ನೀವು ಬರೀ 10 ರೂಪಾಯಿ 50 ರೂಪಾಯಿಯಿಂದ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬಹುದು. ನಿಮಗೆ ಬೇಕಾದಷ್ಟು ಹಣವನ್ನ ಜಾರ್ ಆಪ್ ಅಲ್ಲಿ ಸೆಟ್ ಮಾಡಿದ್ರೆ ಸಾಕು. ಪ್ರತಿದಿನ ಆಟೋಮೆಟಿಕ್ ಆಗಿ ಜಾರ್ ಆಪ್ ನಿಮಗಾಗಿ ಸೇವ್ ಮಾಡ್ತಾ ಹೋಗುತ್ತೆ. ನಿಮ್ಮ ಸೇವಿಂಗ್ಸ್ ಅನ್ನ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು. ಅದಕ್ಕೆ 2 ಆಪ್ಷನ್ ಇರುತ್ತೆ. ಒಂದು ಕ್ಯಾಶ್ ಆಗಿ ವಿಡ್ರಾ ಮಾಡ್ಕೋಬಹುದು ಅಥವಾ ಚಿನ್ನವಾಗಿ ಕೂಡ ವಿಡ್ರಾ ಮಾಡ್ಕೋಬಹುದು. ಮತ್ತ್ಯಾಕೆ ತಡ? ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸೇವಿಂಗ್ಸ್ ಅನ್ನ ಶುರು ಮಾಡಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಆಪ್ ಅವರ ವತಿಯಿಂದ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ಗೆಲುವಿಗೆ ಇನ್ನೊಂದೇ ಮೆಟ್ಟಿಲು ಹತ್ತಿರದಲ್ಲಿರುವಂತ ಈ ಸೆಮಿ ಫೈನಲ್ಸ್ ಅಲ್ಲಿ ತಮ್ಮ ಅಭಿನಯ ಪರೀಕ್ಷೆನ ಪ್ರೆಸೆಂಟ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇರುವಂತಹ ಮುಂದಿನ ಮಹಾನಟಿ, ಸ್ವಾಗತಿಸಿ ಬೆಂಗಳೂರಿನ ಪೂಜಾ ರಮೇಶ್. ಹಾಯ್ ಪೂ.
ಹಾಯ್ ಅಕ್ಕ. ಪೂಜಾ, ಯಾವ ಧಾರಾವಾಹಿಯಲ್ಲಿ ಅಭಿನಯಿಸಿರೋದು ನೀವು? ನಾನು ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಅಭಿನಯಿಸಿದಿರಾ? ಸೂಪರ್. ಸೊ ಹಾಗಾದ್ರೆ ಆ ದೃಶ್ಯ ಹೇಗ್ ಮೂಡ್ ಬಂದಿದೆ ಅಂತ ನೋಡೋಣ. ಎಸ್ ಅಕ್ಕ. ಸಿದ್ದು ಸಿದ್ದು ಅವರೇ, ಸಿದ್ದು ಸಿದ್ದು ಅವರೇ, ಸಿದ್ದು ಅವರೇ, ಸಿದ್ದು ಅವರೇ, ಎಲ್ಲಿದ್ದೀರಾ? ಬೇಗ ಬನ್ನಿ ಸಿದ್ದು ಅವರೇ. ರೀ, ಯಾರು ನೀವು? ಒಳ್ಳೆ ಬೇಲಿ ಇಲ್ದಿರೋ ಹೊಲಕ್ಕೆ ಗೂಳಿ ನುಗ್ಗೋ ಹಾಗೆ ನಮ್ಮ ಮನೆ ಒಳಗೆ ನುಗ್ಗಿ ಈ ತರ ಕುತ್ಕೊಂಡಿದ್ದೀರಾ? ಯಾರು ನೀವು? ಏನ್ ಬೇಕು? ರೀ, ನಾನ್ ಗೂಳಿ ಅಲ್ಲ, ಈ ಮನೆ ಮಗ ಸಿದ್ದು ಹತ್ರ ತಾಳಿ ಕಟ್ಸ್ಕೊಂಡಿರೋ ಮಹಾಕಾಳಿ. ಏನು? ನೋಡಿ, ನೀವ್ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಈ ಮನೆಯಲ್ಲಿ ನೀವು ಸೊಸೆ ಆಗಿರ್ಬೇಕು ಅಂತ ಅಂದರೆ ಈ ಮನೆಗೆ ಆಲ್ರೆಡಿ ಸೊಸೆ ಅಂತ ಬಂದು ಸೇರ್ಕೊಂಡಿರೋ ಭಾವನಾ ಅನ್ನೋಂಥ ಒಂದು ಅನಿಷ್ಟ, ಒಂದು ಅಡಚಣೆನ ನೀವು ದಾಟಲೇಬೇಕು. ಹಾಗೇನಾದರೂ ಮಾಡಿದ್ರೆ ನೈಸ್ ರೋಡಲ್ಲಿ ಈಸಿಯಾಗಿ ಜರ್ನಿ ಮಾಡೋ ಥರ ಈ ಮನೆಯಲ್ಲಿ ನೀವು ಸೊಸೆಯಾಗಿ ನಿಮ್ಮ ಜರ್ನಿನ ಶುರು ಮಾಡು. ಏನಂತೀರ? ಆನೆ ಮೇಲೆ ಓಡಾಡೋಕ್ಕೆ ಯೋಚನೆ ಮಾಡ್ತಿದ್ದವಳು ನಾನು, ಇನ್ನ ಅಂಬಾರಿ ಮೇಲೆ ಕೂರಿಸ್ತೀನಿ ಅಂದ್ರೆ ಬೇಡ ಅಂತೀನ? ನಿನ್ ಡೀಲ್ಗೆ ನನ್ನ ಒಪ್ಪಿಗೆ ಇದೆ. ಅದಕ್ಕೆ ಸಿಕ್ಕಾಪಟ್ಟೆ ತಲೆ ನೋತಿದೆ, ನಿಮ್ಮ ಕೈಯಾರೆ ಒಂದು ಕಾಫಿ ಮಾಡಿಕೊಡಿ. ಯಾರದ್ಗೆ ಇವರು? ಯಾರಕ್ಕೆ ಇವ್ರುನ? ಇವರು ನಿಮ್ಮ ಹೆಂಡತಿ. ಏನು ಹೇಳ್ತಿದ್ದೀರಾ? ಏನು ತಮಾಷೆ ಮಾಡ್ತಿದ್ದೀರಾ? ಅದಕ್ಕೆ ಇವ್ರು ನನ್ನ ಹೆಂಡ್ತಿನ? ಸಾಧ್ಯನೇ ಇಲ್ಲ. 10 ಅವತಾರಗಳು ಎತ್ತಿದ್ರು ಶ್ರೀಯರಿಗೆ ಲಕ್ಷ್ಮೀನೇ ಹೆಂಡತಿ ಅನ್ನೋ ಹಾಗೆ 10 ಜನ್ಮಗಳು ಎತ್ತಿದ್ರು ನಮ್ಮ ಭಾವನಾ ಮೇಡಮ್ ಅವರೇ ನನ್ನ ಹೆಂಡತಿ. ಸಿದ್ದು, ನಿಮ್ಮ ಕೃಷ್ಣಲೀಲೆಗಳನ್ನ ನಾನು ಕಂಡಿದ್ದೀನಿ. ಮತ್ತು ಇವರೇನು ನಿಮ್ಮ ಹೆಂಡತಿ ಅಂತ ಹೇಳ್ಕೊಂಬಂದಿದ್ದಾರೆ, ಇದಕ್ಕೇನು ಹೇಳ್ತೀರಾ? ಏನು ಹೆಂಡ್ತಿ? ನಾನು ಯಾವಾಗ ತಾಳಿ ಕಟ್ಟಿದೆ? ಮಾವು ಯಾರಮ್ಮ ನೀನು? ಅಯ್ಯೋ, ನಾನೆಲ್ಲ ಹಾಗೆ ಹೇಳ್ದೆ? ನಾನು ಸಿದ್ದು ಅಂದೆ. ಅವ್ರ ಪೂರ್ತಿ ಹೆಸರು ಸಿದ್ದರಾಮ ಅಂತ. ಓ, ಸಿದ್ದರಾಮು. ಸಿದ್ದರಾಮ ಅವ್ರ ಹೆಂಡ್ತಿನ ನೀವು? ಅದಕ್ಕೆ ಅವನದ್ಗೆ ಅದೇ ನಮ್ಮ ಪಾರ್ಟಿ ಕಾರ್ಯಕರ್ತ, ನಮ್ಮ ಪಕ್ಷಕ್ಕೋಸ್ಕರ ತುಂಬ ದುಡ್ದವನೆ. ಓ, ಗೊತ್ತು ಬಿಡಿ, ಅವ್ರ ಹೆಂಡ್ತಿನ ನೀವು? ನಮಸ್ಕಾರ. ಏನು? ಯಾವನೋ ಸಿದ್ದರಾಮನ್ ಹೆಂಡತಿ ಅಂತ ಅನ್ಕೊಂಡು ನಮ್ಮನೆ ಒಳಗೆ ಈ ತರ ಬಂದು ಕುತ್ಕೊಂಡಿದ್ಯಾ? ತಲೆಗೆ ಕೆಟ್ಟಿದ್ಯಾ ನಿಮ್ಗೆ? ನಾನ್ಸೆನ್ಸ್. ಇವರೇ, ನಮ್ಮ ಅಕ್ಕೆಗೆ ಒಸಿ ಕೋಪ ಜಾಸ್ತಿ. ನೀವೇನು ಬೇಜಾರು ಮಾಡ್ಕೊಬಿಡಿ. ಏನೋ ಗೊತ್ತಿಲ್ಲದೆ ಹಂಗೆ ಅಂದ್ಬಿಟ್ರು. ಗೊತ್ತಿಲ್ಲದೆ ತಪ್ಪಾದ್ರೆ ಅದನ್ನ ಸರಿ ಮಾಡ್ಬೋದು, ಆದ್ರೆ ಗೊತ್ತಿದ್ದು ತಪ್ಪಾದ್ರೆ ಅದನ್ನ ಸರಿ ಮಾಡೋದಕ್ಕಾಗಲ್ಲ. ನೀವು ಭಾವನಾ ಅವರಿಗೆ ಕದ್ದು ತಾಳಿ ಕಟ್ಟಿದ್ರು ಅಥವಾ ಪ್ರೀತಿ ಮಾಡಿ ತಾಳಿ ಕಟ್ಟಿದ್ರು ಅದು ಮುಖ್ಯ ಅಲ್ಲ, ಆದ್ರೆ ಒಂದು ಸರಿ ತಾಳಿ ಕಟ್ಟಿದ್ಮೇಲೆ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಸುತ್ತ ರಣಹದ್ದುಗಳು ಬೇಟೆ ಆಡೋದಕ್ಕೋಸ್ಕರ ಅಂತ ಕಾಯ್ತಾ ಇದೆ. ಇಂಥ ಸಮಯದಲ್ಲಿ ಅವ್ರ ಜೊತೆ ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಕೊಡೋದು ನಿಮ್ಮ ಕರ್ತವ್ಯ. ಒಂದು ತಾಯಿ ತನ್ನ ಮಗುನ ಎಷ್ಟು ಜೋಪಾನವಾಗಿ ನೋಡ್ಕೋತಾಳೋ ಹಾಗೆ ನಿಮ್ಮ ಹೆಂಡತಿನ, ನಿಮ್ಮ ಪ್ರೀತಿನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಒಳ್ಳೆಯದಾಗಿ, ನಾನು ಬರ್ತೀನಿ.
ಹೇಗನ್ಸ್ತು ಧಾರಾವಾಹಿಲಿ ಅಭಿನಯಿಸಿದ, ಅದು ಲಕ್ಷ್ಮೀ ನಿವಾಸ ಧಾರಾವಾಹಿ ಇಸ್ ಅ ಟಾಪ್ ಸೀರಿಯಲ್ ಆಫ್ ಜಿ ಕನ್ನಡ. ನನಗೆ ತುಂಬ ಖುಷಿ ಆಯಿತು. ಫಸ್ಟು ಹೆದರಿಕೆ ಇತ್ತು, ಆಲ್ರೆಡಿ ಅಷ್ಟು ವರ್ಷ ಮಾಡ್ಕೊಂಡು ಬಂದಿರೋ ಸೀರಿಯಲ್, ಅವ್ರದ್ದು ಒಂದು ಟೀಮ್ ಇರುತ್ತೆ, ಒಂದು ಕೋಆರ್ಡಿನೇಷನ್ ಇರುತ್ತೆ, ಅವರೆಲ್ಲ ಆರ್ಟಿಸ್ಟ್, ಸೀನಿಯರ್ ಆರ್ಟಿಸ್ಟ್ಗಳು ಬೇರೆ, ಆ್ಯಂಡ್ ದೇ ವೆರ್ ಆಲ್ ವೆರಿ ವೆಲ್ಕಮಿಂಗ್. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಡೈರೆಕ್ಟರ್ ಸರ್ ಆಗಲಿ ಆರ್ಟಿಸ್ಟ್ಗಳಾಗಲಿ, ಒಳ್ಳೆ ಕೋಆರ್ಡಿನೇಷನಿಂದ ಎಲ್ಲ ನನ್ನ ವೆಲ್ಕಮಿಂಗ್ ಆಗಿ ಆ್ಯಕ್ಟ್ ಮಾಡಿದ್ವಿ ಒಟ್ಟಿಗೆ. ಸೊ ಡೈರೆಕ್ಟರ್ ಕಡೆಯಿಂದ ಅಪ್ರಿಸಿಯೇಷನ್ ತಗೊಂಡಿರೋರು ಈಗ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಹತ್ರ ಏನ್ ಅಂತ ಕೇಳೋಣ ಅಂತ ಅನ್ಕೊಂತಿದ್ದೆ. ಬಟ್ ಇವತ್ತು ಯಾಕೋ ನನಗನ್ಸ್ತು ಸೆಮಿಫೈನಲ್ಸ್ ಅಲ್ಲ, ಲೇಡೀಸ್ ಫಸ್ಟ್ ಅಂತ. ನಿಶ್ವಿಕಾ, ಮೊದಲನೇದಾಗಿ ಯು ಲುಕ್ ಬ್ಯೂಟಿಫುಲ್ ಇವಾಗ ಆ್ಯಂಡ್ ಆನ್ ಸ್ಕ್ರೀನ್. ನಾನು ಫಸ್ಟ್ ಡೇ ಇಂದ ಹೇಳ್ತಾ ಇದ್ದೀನಿ, ನಿಮ್ಮ ಸ್ಮೈಲ್, ನಿಮ್ಮ ಕಣ್ಣು ನನಗೆ ತುಂಬಾನೇ ಇಷ್ಟ. ಆ್ಯಂಡ್ ಇವತ್ತು ಆ ಬಿಟ್ಟಲ್ಲಿ ನಿಮ್ಮ ಎಂಟ್ರಿಯಿಂದ ಐ ರಿಯಲಿ ಎಂಜಾಯ್ಡ್. ನೀವು ಹೇಗೆ ಆ ಪ್ರಾಪ್ ಲೈಕ್ ಆ ಅಟ್ಮಾಸ್ಫಿಯರ್ನ ನಿಮ್ದಾಗಿಸ್ಕೊಂಡ್ರಿ. ದ ವೇ ಯು ಸ್ಯಾಟ್, ಆ ಸೋಫಾನ ಉಪಯೋಗಿಸಿರ್ಬೋದು, ಆವಾಗ ಹೇರ್ನ ಹ್ಯಾಂಡಲ್ ಮಾಡಿದ್ದು, ಯು ಆರ್ ಸೋ ಕಂಫರ್ಟೇಬಲ್. ಆ ಪಾತ್ರದಲ್ಲಿ ನೀವು ಎಷ್ಟು ಕಂಫರ್ಟೇಬಲ್ ಆಗಿದ್ರಿ ಅಂದರೆ ಇಟ್ ಲುಕ್ಡ್ ವೆರಿ ನ್ಯಾಚುರಲ್. ಎವ್ರಿಥಿಂಗ್ about your act was very natural. Semi-finals ge you've done a very good job. Thank you so much, ma'am. Good luck Pooja. Thank you, ma'am. ತರುಣ್ ಅವರೇ, ವೆರಿ ನೀಟ್ಲಿ ಡನ್ ಪೂಜಾ, ವೆರಿ ನೀಟ್, ಕ್ಲೀನ್, ವೆರಿ ಕನ್ವಿನ್ಸಿಂಗ್. ಯು ಬೀನ್ ಅ ವೆರಿ ಗುಡ್ ಆಕ್ಟರ್. ಫಸ್ಟ್ ಏನಾದ್ರು ಹೇಳ್ಕೊಂಡ್ ಬಂದಿದ್ದೀವಿ. ಈಗ ಟೆಲಿವಿಷನ್ ಅಂತ ಬಂದಾಗ ಬಹುಶಃ ಅದ್ ಬಿಟ್ರೆ ಒಂದು ಟ್ರ್ಯಾಕ್ ನಿಮ್ನ ಇಟ್ಕೊಂಡು ನಾಳೆ ಬರೆದ್ರು ಅದು ಆಶ್ಚರ್ಯ ಇಲ್ಲ. ಅಷ್ಟು ಕನ್ವಿನ್ಸಿಂಗ್ ಆಗಿ ನೀವು ಪಾತ್ರ ಮಾಡಿದಿರ. ನಿಮ್ ಎಂಟ್ರಿಯಿಂದ ಹಿಡಿದು ನಮಗೆ ಸ್ಟಾರ್ಟಿಂಗ್ ಹೌದು ಇದು ವಿಲನಿಶ್ ಕ್ಯಾರೆಕ್ಟರ್ ಏನೋ, ನೆಗೆಟಿವ್ ಕ್ಯಾರೆಕ್ಟರ್ ಏನೋ ಅಂತಾನೆ ಅನಿಸ್ತಾ ಹೋಗಿ ಆಮೇಲೆ ಅದು ಇಲ್ಲ ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ತಿರುಗುತ್ತೆ. ಅಲ್ಲಿವರೆಗೂ ನಮ್ಗೆ ಅದು ಗೆಸ್ಸೇ ಬರಲಿಲ್ಲ ಇದೊಂದು ಪಾಸಿಟಿವ್ ಕ್ಯಾರೆಕ್ಟರ್ ಟರ್ನ್ ಆಗ್ಬೋದು ಅಂತ. ದ ಮೂಮೆಂಟ್ ಯು ಟರ್ನ್ ಇನ್ ಟು ಅ ಪಾಸಿಟಿವ್ ಕ್ಯಾರೆಕ್ಟರ್, ಇದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ತುಂಬಾ ಈಸಿಯಾಗಿ ಕನ್ವಿನ್ಸ್ ಆಗೋಯ್ತು ನಮಗೆ. ಸೊ ದಟ್ ಇಸ್ ಅ ವೆರಿ ನೈಸ್ ಥಿಂಗ್. ಆಸ್ ನೆಗೆಟಿವ್ ಅಂಡ್ ಪಾಸಿಟಿವ್ ಎರಡೂ ಫಸ್ಟ್ ಒಂದು ಕ್ಯಾರೆಕ್ಟರ್ ಕನ್ವಿನ್ಸ್ ಮಾಡೋದು ಇನ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್, ಜಸ್ಟ್ 2 seconds ಅಲ್ಲಿ ಚೇಂಜ್ ಆಗುತ್ತೆ ಆ ಕ್ಯಾರೆಕ್ಟರ್ ಅಲ್ಲಿಂದ ಅಲ್ಲಿವರೆಗೂ. ಎರಡು ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರಿ. ಐ ವಿಶ್ ಯು ಅ ಗ್ರೇಟ್ ಫ್ಯೂಚರ್. ಗುಡ್ ಲಕ್. Thank you so much, sir. ಥ್ಯಾಂಕ್ ಯು. ರಮೇಶ್ ಸರ್, ಅದು ಬಹಳ ಕಷ್ಟ. ಯಾಕಂದ್ರೆ ಇಬ್ಬರು ಈ ಕಡೆ ಡೈಲಾಗ್ ಮಾತಾಡ್ತೀರಾ, ಆ ಕಡೆ ಡೈಲಾಗ್, ನಿಮ್ಗೆ ಡೈಲಾಗೇ ಇಲ್ಲ, ಬರೀ ರಿಯಾಕ್ಷನ್ ಕೊಡ್ತಾ ಇರಬೇಕು. ದಟ್ಸ್ ಒನ್ ಆಫ್ ದಿ ಟಫೆಸ್ಟ್ ಸೀನ್ಸ್. ಮಾತಾಡ್ತಾನೆ ಇರೋದು ಈಸಿ, ಬರೀ ರಿಯಾಕ್ಷನ್ ಕೊಡೋದು ಬಹಳ ಕಷ್ಟವಾದ ಕೆಲಸ. ಏನು ಕಂಪ್ಲೇಂಟ್ ಇಲ್ಲ, ನೀಟಾಗಿ ಮಾಡಿದ್ರಿ. ವೆಲ್ ಡನ್. Thank you, sir. ಈಗ ಪೂಜಾ ಅವರ ಈ ಒಂದು ಅದ್ಭುತವಾದಂತ ಪ್ರಯತ್ನಕ್ಕೆ ತರುಣ್ ಅವರೇ ನಿಮ್ಮ ಸ್ಟಾರ್ ರೇಟಿಂಗ್ಸ್ 4.5. 4.5. ರೇಮಾ ಮ್ಯಾಮ್ 4 5. Thank you, ma'am. 5. ಏನಿದು ಸೆಮಿ ಫಿನಾಲೆಯ ಫಸ್ಟ್ 5. ಸೂಪರ್ ಪೂಜಾ, ಕಂಗ್ರ್ಯಾಚುಲೇಷನ್ಸ್. Thanks, ಅಕ್ಕ. ಸರ್, ಏನೋ ಮಗಳು ಆಕ್ಟಿಂಗ್ ಎಲ್ಲ ಮುಗೀತು, ಈಗ ಸೆಮಿ ಫೈನಲ್ಸ್ ಮುಗೀತು, ನೆಕ್ಸ್ಟ್ ಫಿನಾಲೆ. ನಿಮ್ಮ ಭೇಟಿ. ಅಮ್ಮ ನಿಮಗೆ ಭೇಟಿ ಫೈನಲ್ಗೆ. ಅದಾದ್ಮೇಲೆ ನೀವು ನಿಮ್ಮ ಮನೆಗೆ, ನಾವು ನಮ್ಮ ಮನೆಗೆ. ಅಳ್ತಾ ಇದ್ದೀರಾ? ಯಾಕೆ ಸರ್ ವಿಲನ್ ಆಗ್ಬಿಟ್ರಿ ಸಡನ್ ಆಗಿ? ಇಷ್ಟ ದಿನ ಹೀರೋ ಆಗಿದ್ರಲ್ಲ. ಯಾಕಂದ್ರೆ ಅಳು, ಅದೇ ಸರ್ ಹೇಳಿದ್ದು, ಡಬಲ್ ಇಮೋಷನ್. ಆ ಪೇನ್ ಇದೆ. ಪಕ್ಕದಲ್ಲಿ ಹೆಂಡತಿ, ಪಕ್ಕದಲ್ಲಿ ಮಗ, ಎದುರುಗಡೆ ಮಗಳು, ಇನ್ನೊಂದ್ ಕಡೆ ಅನುಶ್ರೀ ನಮ್ಮ ಆ ತರ ಇದೆ ಅದು ಪೇನ್ ಅಲ್ಲ ಸರ್? ಇದ್ದಕ್ಕಿದ್ದಂಗೆ ತಾಲಿ ಕಟ್ಕೊಂಡ್ರಲ್ಲ ನನ್ನ ಮಗಳು. ಬನ್ನಿ ಸರ್, ಇಲ್ಲಿ ಬನ್ನಿ. ಈಗ ನಿಮ್ಗೆ ಒಂದು ಕೆಲಸ ಮಾಡೋಣ, ಅವ್ರು ಮಾಡಿದ್ದ ದೃಶ್ಯನೇ ನಾವು ಒಂದು ಸ್ವಲ್ಪ ಸಣ್ಣದಾಗಿ ರೀಕ್ರಿಯೇಟ್ ಮಾಡೋಣ. ನೀವು ಕೂಡ ಬೈ ಮಿಸ್ಟೇಕ್ ಆಗಿ ಇನ್ನೊಬ್ರಿಗೆ ತಾಳಿ ಕಟ್ಬಿಟ್ಟಿದ್ದೀರಾ. ಮೇಡಮ್ಗೆ ಅದು ಇವಾಗ ಗೊತ್ತಾಗ್ಬಿಟ್ಟಿದೆ. ಹೆಂಗೆ ಅದನ್ನ ಅವ್ರು ನೀವು ಕನ್ವಿನ್ಸ್ ಮಾಡ್ತೀರಾ? ಬನ್ರಿ ಮೇಡಮ್. ಇಲ್ಲಿ ಮಾತ್ರ ಮನೆಗೋದ್ಮೇಲೆ ಮೇಡಮ್ ಬಾ, ಧೈರ್ಯ ಬಾ, ಏನಾಗಲ್ಲ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಯಜಮಾನ್ರು ಇನ್ನೊಬ್ರಿಗೆ ತಾಳಿ ಕಟ್ಬಿಟ್ಟಿದ್ದಾರೆ. ನಿಮಗೆ ಕೋಪ ಬಂದಿದೆ. ಮೇಡಮ್, ನಂಗೆ ಕೋಪ ಬರಲ್ಲ, ಒಳ್ಳೇದಾಯ್ತು. ಈ ಪಟ್ಟಣಕ್ಕೆ ಏನಾಗಿದೆ? ಮೇಡಮ್, ಏನು ಇಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ರಿ? ಹೇಳಿ ಮೇಡಮ್, ಕೋಪ ಇವಾಗ ಯಾಕೆ ಈ ಥರ ಮಾಡಿದ್ದು ನೀವು? ಏನ್ ಮಾಡಕ್ಕಾಗುತ್ತೆ, ಜೀವನದಲ್ಲಿ ಚೇಂಜ್ ಆಗ್ಬೇಕಲ್ವಾ, ಆಗಿದ್ದೀನಿ. ಫಸ್ಟ್ ಯಾವ ಹುಡುಗಿ? ಆ ಹುಡುಗಿ ನಾನೇ ಆಗ್ತೀನಿ. ಆ ಹುಡುಗಿ ಬೇಕಲ್ಲ, ನಾನು ಮರ್ತೋದೆ. ನಾನು ಪೂಜಾ ಎಂಟ್ರಿ ಕೊಟ್ಟಂಗೆ. ಅಲ್ಲ, ಇವಾಗ 4 ಮಕ್ಕಳಾದ್ಮೇಲೆ ಬೇಕಿತ್ತ ನಿಮ್ಗೆ ಇದೆಲ್ಲ? 4 ಮಕ್ಳು ಹೆಸರು ಹೇಳ್ಬೇಡ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರೀತಿ ಹುಟ್ಟುತ್ತಲ್ಲ ಈ ತರ ಒಂದು ಗೊಂಬೆಯಿಂದ. ಸರಿ, ಯಾಕೆ ಈ ತರ ಮಾಡಿದ್ದು ಅದನ್ನ ಹೇಳಿ. ಏನ್ ಮಾಡಕ್ಕಾಗತ್ತೆ, ಆಕಸ್ಮಿಕ. ಹೌದು, ಏನ್ ಮಾಡಕ್ಕಾಗಲ್ಲ. ರೀಸನ್ ಹೇಳಿ, ಕಾರಣ ಹೇಳಿ. ಪ್ರೀತಿ ಕಾರಣ ಹೇಳಿ, ಯಾಕೆ ಈ ತರ ಕಾರಣ ಹೇಳಕ್ಕಾಗಲ್ಲ, 100 ಕಾರಣಗಳು ಇರ್ತವೆ.
ಅರ್ಥ ಆಯ್ತಾ? ಮನೆಗೆ ಬನ್ನಿ, ದೊಡ್ಡ ಮಗಳಿದ್ದಾಳೆ, ಮಾಡ್ತಾಳೆ ನಿಮ್ಗೆ. ಆಯ್ತು, ಕನ್ವಿನ್ಸ್ ಆಗ್ಬೇಕು ನೀನು. ಈ ತರ ಗೊಂಬೆ ಎಲ್ಲಿ ಸಿಕ್ಕತ್ತೆ? ಹುಡುಕಿದ್ರೂ ಸಿಕ್ಕಲ್ಲ, ಇಡೀ ಕರ್ನಾಟಕದಲ್ಲೂ ಸಿಕ್ಕಲ್ಲ, ಈ ತರ ಗೊಂಬೆ. ಆಯ್ತು ಬಿಡಿ. ಅಲ್ಬೇಡಿ. ಖುಷಿಯಾಗಿರಿ, ಚೆನ್ನಾಗಿರಿ. ರಮ್ಮಿ ನೋಡು ರಮ್ಮಿ, ಅಲೋ. ಅವ್ರಿಗೆ ನಿನ್ ಮೇಲೆ ಪ್ರೀತಿನೇ ಇಲ್ಲ. ಹೌದು, ಅದೇ ನಾನು ನಿನ್ ತಲೆಯಲ್ಲಿ ಇಷ್ಟು ಕಡಿಮೆ ಕೂದ್ಲಿದ್ರು ಕೂಡ ಇಲ್ಲ. ಮನ್ಸ್ ಫುಲ್ ಆಗಿ ಪ್ರೀತಿ ಮಾಡಿದೀನಿ. ಅಂಡ್ ಐ ಲೈಕ್ ದಿಸ್ ಹೇರ್ ಸ್ಟೈಲ್ ರಮ್ಮಿ. ಏನು ಮಾಡಕ್ಕಾಗಲ್ಲ. ಮನೆಗೆ ಬಂದಾಗ ಇವ್ರ ತಂಟೆಗೆ ಏನು ಮಾಡಬಾರ್ದು. ಆಮೇಲೆ ರಮ್ಮಿ, ನಾನು ಮಕ್ಳು ನೋಡ್ಕೊಳ್ಳೋದು, ಕೆಲಸ ಮಾಡೋದು, ನಮ್ ಬೇಬಿ ಇದೆ, ನೋಡ್ಕೊಳ್ಳುತ್ತೆ. ಓಕೆ. ನಾನೇನ್ ಮನೇಲಿ ಇರಲ್ಲ, ಕೆಲ್ಸಕ್ಕೆ ಹೋಗ್ತೀನಲ್ಲ ನಾನು. ನಮ್ ಸನ್ ಇದ್ದಾನೆ, ಸನ್ ನೋಡ್ಕೊತಾನೆ. ಆರ್ಡರ್ ಮಾಡ್ಕೊಳ್ಬೇಕು. ನಮ್ ಸನ್ ಇದ್ದಾನೆ, ಅವನಿಗೆ ಚಿಕ್ಕಮ್ಮ ಬೇಕು ಅಂತ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಚಿಕ್ಕಮ್ಮ ಎಲ್ಲ ನೋಡ್ಕೊತಾನೆ ಅವನು, ಅಷ್ಟೇ. ಕಾಲ್ ಮಿ ಚಿಕ್ಕಮ್ಮ, ಕಾಲ್ ಮಿ ಚಿಕ್ ಚಿಕ್ ಅಂತ ಕರಿಯೋ. ಚೀಟ್ ಉಂಟ. ಚೀಕಲ್ಲಿ ರಮ್ಮಿ, ನಂಗೆ ಯಾಕೋ ಇವತ್ತು ನಿನ್ ಬಾಯಾರೆ ಒಂದ್ ಹಾಡು ಹೇಳು, ನನ್ಗೆ ಕೇಳ್ಬೇಕು ಅಂತ ಅನ್ಸ್ತಾ ಇದೆ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂಗೀತ, ಪ್ರೇಮದ ಲೋಕದಿಂದ ಬಂದ ಪ್ರೇಮದ ಸಂಗೀತ. ನನಗೆ ಖುಷಿ ಆಗೋಯ್ತಮ್ಮ. ಸೋ ನೈಸ್. ಹಾಗಾದ್ರೆ ನಿನ್ನ ಹಳೆ ಹೆಂಡತಿಗೆ ಟಾಟಾ ಬಾಯ್ ಬಾಯ್ ಹೇಳು ರಮ್ಮಿ. ಟಾಟಾ ಬಾಯ್ ಬಾಯ್. ನನ್ಗಲ್ಲ ರಮ್ಮಿ, ಅವ್ರಿಗೆ. ಫಸ್ಟ್ ನಿಮ್ಗೆ ಆರಾಮಾಗಿ ರೆಸ್ಟ್ ತಗೊಳ್ಳಿ. ಅವ್ರು ಸ್ವಲ್ಪ ಸಪ್ರೇಟ್ ಆಗಿ ಮಾತಾಡ್ಬಿಟ್ಟು ಕಳಿಸ್ತೀನಿ. ನೀನು ಎಬ್ರಿ ಇದೆ ಮಾತಾಡ್ತೀರಿ, ಒಂದ್ಸಲಿ ಅರ್ಧ ಗಂಟೆ ನನ್ನ ಜೊತೆ, ಅರ್ಧ ಗಂಟೆ ಅವ್ರ ಜೊತೆ. ಇಲ್ಲ, ಮನೆಗೆ ಹೋದ್ರೆ ಸೈಲೆಂಟ್ ಆಗಿ ಇರ್ಬೇಕಲ್ವಾ? ಸೈಲೆಂಟ್ ಆಗಿ ಇವಾಗ ಮಾತಾಡ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಬಂದು ಸಪ್ರೇಟ್ ಆಗಿ ಮಾತಾಡೋಣ. ಓಕೆ ರಮ್ಮಿ. ರಮ್ಮಿ, ಐ ಲವ್ ಯು. ಇಷ್ಟು ಗಂಭೀರವಾದ ಸಮಸ್ಯೆಗೆ 5 ನಿಮಿಷದಲ್ಲಿ ಪರಿಹಾರ ಸಿಗುತ್ತೆ ಅಂತ ಗೊತ್ತಿದ್ರೆ ನಾನು ರಾಮಶ್ಯಾಮ ಮಾಮ ಅಂತ 2.5 ಗಂಟೆ ಪಿಕ್ಚರ್ ಯಾಕೆ ಸರ್ ಮಾಡಿದೆ? ಎಷ್ಟು ಈಸಿ ಇದು. ಹೌದು. ನೀನ್ ಸುಮ್ನೆ ಕೂತ್ಕೋ ಅಂತ ಹೇಳ್ಬಿಟ್ರು, ಕೂತ್ಕೊಂಡ್ಬಿಟ್ರು ಅವ್ರು. ಅಷ್ಟೇ. ಆಮೇಲೆ ಕೆಲಸಗಳನ್ನ ನೋಡಿ ಸರ್ ಹೆಂಗ್ ಡಿವೈಡ್ ಮಾಡಿದ್ರು. ನೀನ್ ಮಾಡ್ಬೇಡ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ. ಚಿಕ್ಕಿ. ಚಿಕ್ಕಿ ಅಂತೆ ನೋಡಿ. ಬಟ್ ಸರ್, ಈ 18 ವಾರಗಳು ಮಹಾನಟಿ ನಾವೇನ್ ಮಾಡಿದ್ವಿ ಸರ್. ಈ ಕಂಟೆಸ್ಟೆಂಟ್ಸ್ ಅಭಿನಯ ಎಲ್ಲ ಒಂದ್ ಕಡೆ, ಆದ್ರೆ ಈ ಒಂದು ವೇದಿಕೆಗೆ ನಗುವಿನ ಗೆಲುವು ತಂದ್ಕೊಟ್ಟಿದ್ದು ನಿಮ್ಮ ಒಲವು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಮೇಶ್ ಸರ್. ಬರೀ ಚಪ್ಪಾಳೆ ರಮೇಶ್ ಸರ್ಗೆ ಪ್ಲೀಸ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿರುವ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ 8050089222ಗೆ ಸಂಪರ್ಕಿಸಿ. ಮಹಾನಟಿಯ ವಿಜೇತ ನಟಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಸತ್ಯ ಹೇಳಬೇಕು ಅಂತ ಅಂದ್ರೆ ನಮ್ಮ ಸ್ಕಿನ್ ಪ್ರತಿದಿನ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತೆ. ಪೊಲ್ಯೂಷನ್, ಸ್ಟ್ರೆಸ್, ಮೇಕಪ್ ಮತ್ತು ಸಹಜವಾಗಿ ದೀರ್ಘಾವಧಿ ಶೂಟ್ ಅವರ್ಸ್ಗಳು. ಅದಕ್ಕಾಗಿಯೇ ಕೇವಲ ಸ್ವಚ್ಛಗೊಳಿಸೋದಲ್ಲದೆ ಸರಿಯಾದ ಫೇಸ್ ವಾಶ್ ಅನ್ನ ಆಯ್ಕೆ ಮಾಡೋದು ಬಹಳ ಮುಖ್ಯ ಆಗತ್ತೆ. ಶುದ್ಧ ಅಲೋವೆರಾ ಎಸೆನ್ಸ್ ನಿಂದ ಫಾರ್ಮುಲೇಟೆಡ್ ಮಾಡಲಾದಂತ ಹಿಮಾಲಯ ಅಲೋವೆರಾ ಮಾಯಿಶ್ಚರೈಸಿಂಗ್ ಫೇಸ್ ವಾಶ್ ನೈಸರ್ಗಿಕವಾದ ಸೂದಿಂಗ್ ಅನುಭವ ಮತ್ತು ಆಳವಾದ ಡೀಪ್ ಹೈಡ್ರೇಷನ್ ಅನ್ನ ನೀಡುತ್ತದೆ. ಇದು ನಿಮ್ಮ ಸಾಫ್ಟ್ ಮತ್ತು ಹೆಲ್ದಿ ಸ್ಕಿನ್ ಅನ್ನ ಪ್ರತಿದಿನವೂ ಮೇಂಟೈನ್ ಮಾಡಲು ಆದರ್ಶವಾದ ಆಯ್ಕೆಯಾಗಿದೆ. ಈ ಜೆಂಟಲ್ ಫೇಸ್ ವಾಶ್ ನಿಮ್ಮ ಸ್ಕಿನ್ ಅನ್ನು ಪ್ರತಿದಿನ ಹೇಗೆ ಸಾಫ್ಟ್, ಫ್ರೆಶ್ ಮತ್ತು ಮಾಯಿಶ್ಚರೈಸ್ಡ್ ಆಗಿ ಇಡುತ್ತೆ ಎಂಬುದರ ಬಗ್ಗೆ ಒಂದು ಸಣ್ಣ ಝಲಕ್ ಇದೆ. ಟಿವಿಸಿ ಪ್ಲೀಸ್. ಇಂದಿನ ಹವಾಮಾನ ಫೋಕಾಸ್ಟ್ ಹಾಟ್ ಅಂಡ್ ಹ್ಯೂಮಿಡ್ ಹಾಗೂ ಸ್ಕಿನ್ ಫೋಕಾಸ್ಟ್ ಹಾಟ್ ಅಂಡ್ ಡಿಹೈಡ್ರೇಟೆಡ್. ಈಗ ಕೇವಲ ಹೈಡ್ರೇಟ್. ಹಿಮಾಲಯ ಹೈಡ್ರೇಟಿಂಗ್ ಆಲೋವೆರಾ ಫೇಸ್ ವಾಶ್. ಇದರಲ್ಲಿದೆ ಆಲೋ ಹಾಗೂ ವಿಟಮಿನ್ ಇ ಕ್ರೀಮಿ ಫಾರ್ಮುಲಾ. ಇದು ಸ್ಕಿನ್ ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ. ಹೀಗಾಗಿ ಈಗ ಸ್ಕಿನ್ ಫೋಕಾಸ್ಟ್ ಸಾಫ್ಟ್ ಅಂಡ್ ಹೈಡ್ರೇಟೆಡ್.
ನಿಜವಾಗ್ಲೂ ಇದು ತುಂಬಾ ರಿಫ್ರೆಶಿಂಗ್ ಆಗಿ ಕಾಣಿಸ್ತಾ ಇದೆ, ಯಾಕಂದ್ರೆ ಇದು ನಿಮ್ಮ ಸ್ಕಿನ್ ಮೇಲೆ ನಿಜವಾಗಿಯೂ ಹಾಗೇನೆ ಕೆಲಸ ಮಾಡುತ್ತೆ ಕೂಡ. ತನ್ನ ಮೈಲ್ಡ್ ಮತ್ತು ಸೋಪ್ ಫ್ರೀ ಫಾರ್ಮುಲಾದೊಂದಿಗೆ ಹಿಮಾಲಯ ಅಲೋವೆರಾ ಫೇಸ್ ವಾಶ್ ಎಲ್ಲ ಸ್ಕಿನ್ ಟೈಪ್ ಗಳಿಗೂ ನನ್ನಂತ ಸೆನ್ಸಿಟಿವ್ ಸ್ಕಿನ್ ಕೂಡ ಸುರಕ್ಷಿತವಾಗಿರುತ್ತೆ. ಹಾಗಾಗಿ ನೋಡೋದಕ್ಕೆ ಅದು ಎಷ್ಟು ಒಳ್ಳೇದೋ ಅನುಭವಿಸೋದಕ್ಕೂ ಕೂಡ ಅಷ್ಟೇ ಫೀಲ್ ಗುಡ್ ಆಗಿರುವ ಸಾಫ್ಟ್ ಹೈಡ್ರೇಟೆಡ್ ಹೆಲ್ದಿ ಲುಕಿಂಗ್ ಸ್ಕಿನ್ ಅನ್ನ ನೀವು ಕೂಡ ಬಯಸ್ತಾ ಇದ್ರೆ ತಕ್ಷಣ ಈ ಕೂಡಲೇ ಹಿಮಾಲಯ ಅಲೋವೆರಾ ಮಾಯಿಶ್ಚರೈಸಿಂಗ್ ಫೇಸ್ ವಾಶ್ ಗೆ ಸ್ವಿಚ್ ಮಾಡಿ. ನಿಮ್ಮ ಸ್ಕಿನ್ ಖಂಡಿತ ಕೂಡ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ. ಸೊ ಈಗ ನಮ್ಮ ಜಡ್ಜಸ್ಗೆ ಹಿಮಾಲಯರ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರೋ ಗಿಫ್ಟ್ ಹ್ಯಾಂಪರ್ ಇದೆ. ಹ್ಯಾಂಪರ್ ಪ್ಲೀಸ್. ನಮ್ಮ ಕಂಟೆಸ್ಟೆಂಟ್ಸ್ ನ ಪ್ರತಿದಿನದ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಈ ವೇದಿಕೆಯನ್ನ ಅವರು ಬೆಳಗ್ತಾ ಇದ್ದಾರೆ. ಅದೇ ರೀತಿ ಪ್ರತಿ ಮನೆಯಲ್ಲೂ ಕೂಡ ಅದೇ ಗೆಲುವಿನ ಸ್ಪಿರಿಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಒಂದೇ ಒಂದು ವಿಶ್ವಾಸಾರ್ಹ ಹೆಸರು, ಅದೇ ಗೋಲ್ಡ್ ವಿನ್ನರ್. ಸಿಂಪ್ಲಿಸಿಟಿ, ಸ್ಪಷ್ಟತೆ ಮತ್ತು ಹೃದಯ ಸ್ನೇಹಿ ಒಳ್ಳೆಯತನಕ್ಕೆ ಹೆಸರುವಾಸಿಯಾದಂತಹ ಗೋಲ್ಡ್ ವಿನ್ನರ್ ನಿಮ್ಮ ಕುಟುಂಬವು ಇಷ್ಟಪಡುವ ಹಾಗೆ ಹೆಲ್ದಿ ಮತ್ತು ರುಚಿಕರವಾದ ಅಡುಗೆಯನ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಪ್ರತಿ ಪ್ಯಾಕ್ 80 ಕ್ವಾಲಿಟಿ ಟೆಸ್ಟ್ ಗೆ ಒಳಗಾಗುತ್ತೆ. USFDA ಅಪ್ರೂವ್ ಅನ್ನ ಕೂಡ ಪಡ್ಕೊಂಡಿದೆ. ಪ್ರತಿ ಹನಿಯಲ್ಲೂ ಸುರಕ್ಷತೆ ಮತ್ತು ಗುಣಮಟ್ಟದ ಅತ್ಯುನ್ನತ ಹಂತವನ್ನ ಖಚಿತಪಡಿಸುತ್ತೆ. ಯಾಕಂದ್ರೆ ಆಹಾರ ಲೈಟ್ ಆಗಿ ಮತ್ತು ಜಿಗುಟಾಗಿ ಇರದೇ ಇದ್ದಾಗ ನಮ್ಮ ಜೀವನ ಪ್ರತಿದಿನ ಬ್ರೈಟ್ ಆಗಿರುತ್ತೆ. ಆದ್ರಿಂದ ಗೋಲ್ಡ್ ವಿನ್ನರ್ನೊಂದಿಗೆ ಉತ್ತಮ ಆರೋಗ್ಯ, ಉತ್ತಮ ರುಚಿ ಮತ್ತು ನಿಜವಾದ ಕಾನ್ಫಿಡೆನ್ಸ್ ಆಚರಿಸೋಣ. ಗೋಲ್ಡ್ ವಿನ್ನರ್ ನಿಜವಾದ ವಿಜೇತರಂತೆ ಪ್ರತಿದಿನ ಬದುಕೋದಕ್ಕೆ ನಮಗೆ ಸಹಾಯ ಮಾಡುವ ಕುಕಿಂಗ್ ಆಯಿಲ್. ಈ ಸೆಮಿಫೈನಲ್ಸ್ ನ ಇವರ ಅಭಿನಯ ಪರೀಕ್ಷೆ ಹೇಗಿರುತ್ತೆ ಅಂತ ನೋಡೋಣ. ಸ್ವಾಗತಿಸಿ ಬೆಳಗಾವಿಯ ವರ್ಷಾ ಡಿಗ್ರಜೆ. ವರ್ಷಾ ನಮಸ್ಕಾರ ರೀ ಅಕ್ಕ. ಬೆಳಗಾವಿಯ ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಕನಸು ಕಾಣ್ತಾ ಮಹಾನಟಿ ವೇದಿಕೆ ಮೇಲೆ ಬಂದು ಈಗ ಸೆಮಿಫೈನಲ್ಸ್ ಅಲ್ಲಿ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಿರಾ. ಬೈ ದ ವೇ ಯಾವ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರೋದು ವರ್ಷ? ಬ್ರಹ್ಮಗಂಟು ದೀಪಾ ಅಕ್ಕಾರ ಸಂಗಾಟ ಆಕ್ಟ್ ಮಾಡಿ. ಹೆಂಗ ಅನ್ಸ್ತು? ಭಾಳ ಚಲೋ ಅನ್ಸಿತ್ರಿ. ಅಂದ್ರೆ ನಂಗೆ ಗೊತ್ತದೈತಿ ಸೆಮಿಫಿನಾಲ್ ಐತಿ, ಸೀರಿಯಲ್ ಶೂಟ್ ಐತಿ, ಬಟ್ ನನಗೆ ಹೆಂಗ ಅನಿಸ್ತಂದ್ರೆ ಒಂದ್ ಡೈರೆಕ್ಟರ್ ಒಂದ್ ಸೀರಿಯಲ್ ಒಳಗೆ ಆಫರ್ ಕೊಟ್ಟಾರ, ಬಂದ್ ಮಾಡಿ ಹೋಗ್ರಿ ಅನ್ನೋ ಅಷ್ಟ ಖುಷಿ ಆತ್ರಿ. ಹಾಗಾದ್ರೆ ಅದು ಹೇಗ್ ಮೂಡ್ ಬಂದಿದೆ ಅಂತ ನೋಡೋಣ ವರ್ಷ. ಸೊ ವರ್ಷಾ ಡಿಗ್ರಜೆ ಅವರು ಅಭಿನಯಿಸಿರುವಂತಹ ಬ್ರಹ್ಮಗಂಟು ಧಾರಾವಾಹಿಯ ದೃಶ್ಯ ವಿಡಿಯೋ ಪ್ಲೀಸ್. ಒಳ್ಳೆ ಕೆಲಸ ಸೇರಿದಿದ್ರೆ ಇನ್ನೊಬ್ರ ಕಾಲ್ ಕೆಳಗಿರೋ ಥರ ಆಗ್ತಿರ್ಲಿಲ್ಲ. ಸ್ನೇಹ ಬಾ ಕೂತ್ಕೊಂಡು ಮಾತಾಡ. ಕ್ಷಮಿಸು ಸ್ನೇಹ, ನಿನ್ನ ಮದ್ವೆಗೆ ಬರೋಕ್ಕಾಗಲಿಲ್ಲ. ಅಯ್ಯೋ ಪರವಾಗಿಲ್ಲ ಕಣೆ, ಮದುವೆ ಆದ್ಮೇಲೆ ನಾನು ಬೆಂಗಳೂರಿಗೆ ಬಂದಲ್ಲ. ಒಳ್ಳೇದಾಯ್ತು ಬಿಡು. ಹೇಗಿದೆ ಮದ್ವೆ ಜೀವನ? ಏನಂತ ಹೇಳಿದೆಪ್ಪ, ಮನೇಲಿದ್ದಾಗ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ದೆ. ಗುಡಿಸ್ಲಲ್ಲೇ ಇದ್ರು ರಾಣಿ ಥರ ಮೆರಿತಿದ್ದೆ. ನನಗಿಷ್ಟ ಬಂದಂಗೆ ಬದುಕ್ತಿದ್ದೆ. ಆದರೆ ಎಷ್ಟು ದಿನ ಅಂತ ಹಾಗೆ ಇರೋಕ್ಕಾಗತ್ತೆ ಹೇಳು? ನನಗೂ ಮದುವೆ ವಯಸ್ಸಾಯಿತು. ಮನೇಲಿ ಗಂಡು ಹುಡ್ಕಕ್ಕೆ ಶುರು ಮಾಡಿದ್ರು. ಆದರೆ ನನ್ನ ಮದುವೆ ಆಗೋಕ್ಕೆ ಯಾರಿಗೂ ಇಷ್ಟ ಇರ್ತಿರ್ಲಿಲ್ಲ. ಯಾಕಂದರೆ ಈ ನನ್ನ ಬಣ್ಣಕ್ಕೆ, ಈ ನನ್ನ ಅಂದ ಚಂದಕ್ಕೆ ಯಾರು ನನ್ನ ಮದುವೆ ಆಗ್ತಿದ್ರು ಹೇಳು? ನನ್ನ ನೋಡಕ್ಕೆ ಬಂದವರೆಲ್ಲ ನಿನ್ನ ಮಗಳು ನೋಡಕ್ಕೆ ಚೆನ್ನಾಗಿಲ್ಲ, ಇವಳನ್ನ ಯಾರು ಮದುವೆ ಆಗ್ತಾರೆ ಅಂತಿದ್ರು.
ಇನ್ನು ಕೆಲವರು ನಿನ್ನ ಮಗಳನ್ನ ಮದುವೆ ಆಗ್ಬೇಕು ಅಂದ್ರೆ ಕೇಳ್ದಷ್ಟು ವರದಕ್ಷಿಣೆ ಕೊಡ್ಬೇಕು ಅಂತ ಕೇಳ್ತಿದ್ರು. ನಮ್ಮ ಮನೆಯವರು ಇನ್ಯಾವತ್ತೂ ನನ್ನ ಮಗಳ ಬಾಳಲ್ಲಿ ಬೆಳಕೆ ಬರಲ್ಲ ಅಂತ ನೋವಲ್ಲಿದ್ದಾಗ ಒಂದು ಹೊಸ ಭರವಸೆ ತರ ಒಂದು ಸಂಬಂಧ ಬಂತು. ನಿಮ್ಮ ಮಗಳು ನೋಡಕ್ ಚೆನ್ನಾಗಿಲ್ದೇ ಇದ್ರು ಪರವಾಗಿಲ್ಲ, ನಾವು ಮದ್ವೆ ಆಗ್ತೀವಿ ಅಂದ್ರು. ಆ ಮಾತೆ ದೇವರ ಆಶೀರ್ವಾದ ಅನ್ಕೊಂಡು ಬಂದಿರೋ ವರ ಕೈ ತಪ್ಪ ಹೋಗ್ಬಾರ್ದು ಅಂತ ನಮ್ಮಪ್ಪ ಸಾಲ ಮಾಡಿ ತುಂಬಾ ಚೆನ್ನಾಗಿ ಮದ್ವೆ ಮಾಡ್ಕೊಟ್ರು. ಆದ್ರೆ ದಿನ ಕುಡ್ಕೊಂಡ್ ಬಂದು ಜಗಳ ಆಡೋ ಗಂಡನ್ಗೆ ಇದುವರೆಗೂ ಯಾರು ಹೆಣ್ಣು ಕೊಟ್ಟಿಲ್ಲ ಅಂತ ಗೊತ್ತಾಗಿದ್ದು ಅವತ್ತೆ. ನೀನ್ ಕಪ್ಗಿದ್ಯಾ, ನೋಡಕ್ ಚೆನ್ನಾಗಿಲ್ಲ, ನಿನ್ನ ಸೊಸೆ ಮಾಡ್ಕೊಂಡ್ ಬಂದಿರೋದೇ ದೊಡ್ಡ ವಿಷಯ ಅಂತ ಪ್ರತಿದಿನ ಅತ್ತೆ ಮಾವ ಹೇಳ್ಸಿ ಆಡ್ಕೊಳ್ತಿದ್ರು. ಗಾಯದ ಮೇಲೆ ಬರೆ ಹಾಕೋತಾರ ನನ್ ಜೀವಕ್ಕಿಂತ ನನ್ ಜಾಸ್ತಿ ಪ್ರೀತಿ ಮಾಡ್ತಿದ್ ನನ್ನಪ್ಪ ನನ್ನ ನೆನ್ಸ್ಕೊಂಡು ನೋವಲ್ಲಿ ಕೊರಗಿ ಕೊನೆಗೂ ಜೀವನೇ ಬಿಟ್ಬಿಟ್ರು ಕಡೆ. ನೋಡು, ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ನಿನ್ ಜೊತೆ ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ದೇವ್ರು ಯಾವಾಗ್ಲೂ ನಿನ್ ಜೊತೆ ಇರ್ತಿರ್ತಾರೆ. ಯಾ ದೇವ್ರು ಆ ದೇವ್ರು ಇರೋದೇ ನಿಜ ಆದ್ರೆ ನಾನು ಇವತ್ತು ಅವನಿಗೆ ಪ್ರಶ್ನೆ ಕೇಳ್ತೀನಿ. ದೇವ್ರೆ, ನನ್ನಂತ ಚೆನ್ನಾಗಿಲ್ದಿರೋ ಹೆಣ್ಮಕ್ಳನ್ನ ಸೃಷ್ಟಿ ಮಾಡ್ಲೇಬೇಡ. ಒಂದ್ ವೇಳೆ ಮಾಡಿದ್ರು ಅಂದ ಚಂದನ ಕೊಡು, ಜನ ಮೆಚ್ಚೋ ತರ ಸೌಂದರ್ಯ ಕೊಡು. ಇಲ್ದೆ ಹೋದ್ರೆ ಇಲ್ಲೇ ನಿನಗೊಂದು ಹಿಡಿ ಶಾಪ ಹಾಕ್ತೀನಿ. ನಿನಗೆ ಯಾಕೆ ಪೂಜೆ ಮಾಡ್ಬೇಕು? ಇಲ್ಲಿವರೆಗೂ ನಿನ್ನ ವಿಗ್ರಹದ ಮೇಲೆ ಹೂವೆಸಿತಾ ಇದ್ದೆ, ಇನ್ಮೇಲೆ ನಿನ್ನ ಮೇಲೆ ಮಣ್ಣೆಸಿತೀನಿ, ಮಣ್ಣು. ಏನಾಗಿದೆ ನಿಂಗೆ? ಬುದ್ಧಿ ಇರೋರು ಯಾರಾದ್ರೂ ಈ ತರ ಆಡ್ತಾರ? ಇವತ್ ನೀನ್ ಪಡ್ತಿರೋ ಕಷ್ಟ 1 ವರ್ಷದಿಂದ ಪ್ರತಿದಿನ ಪ್ರತಿ ಕ್ಷಣ ನಾನು ಅನುಭವಿಸ್ತಿದ್ದೀನಿ. ಹಲ್ಲಲ್ ಕ್ಲಿಪ್ಪು, ಕಣ್ಣಕ್ಕ, ಮುಖದಲ್ಲಿ ಮಸಿ ಬಣ್ಣ ಅಂತ ನನ್ನ ಹಚ್ಚಬೇಡ ಅತ್ತಿಗೆ ಚಿಕ್ಕಮ್ಮ ಎಲ್ಲರೂ ಆಡ್ಕೋತಿರ್ತಾರೆ. ಈಗ್ಲೂ ಅದ್ ಮುಂದುವರಿತಾನೆ ಇದೆ. ನಿನ್ನ ಹಸ್ಬೆಂಡ್ ಬಿಟ್ಟು ಹೊಟ್ಟೋಗು ಅಂತ 1000 ಸಲ ಹೇಳಿದ್ದಾರೆ. ಆದ್ರೆ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ನಿನ್ ತರ ದೇವ್ರಿಗೆ ಶಾಪ ಹಾಕ್ಲಿಲ್ಲ. ನನ್ ಬಗ್ಗೆ ನಾನು ಕೀಳರಿಮೆ ಬೆಳೆಸ್ಕೊಳ್ಳಿ. ನೋಡಿ ಸ್ನೇಹ, ನಮ್ ತರ ಹೆಣ್ಮಕ್ಳು ದೇವ್ರು ಕೊಟ್ಟಿರೋ ಶಾಪ ಅಲ್ಲ, ವರ. ಆ ಹೆಜ್ಜೆಲ್ಲಿ ನೀನು ಮುನ್ನೋಗ್ಬೇಕು. ಗಂಡನ್ ಮನೆಯವ್ರಿಗೋ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಅಯ್ಯೋ ಪಾಪ ಅಂತೀವಿ. ಅದು ನಮ್ಮಲ್ಲಿರೋ ಒಳ್ಳೆ ಮನ್ಸು. ಗಂಡನ್ಗೋಸ್ಕರ ಜೀವ ಬೇಕಾದ್ರೂ ಕೊಡ್ತೀವಿ ಅಂತ ಅನ್ಕೋತೀವಲ್ವಾ, ಅದು ನಮ್ಮಲ್ಲಿರೋ ಒಳ್ಳೆ ಗುಣ. ಗಂಡ ಕಷ್ಟದಲ್ಲಿದ್ರೆ ದುಡ್ದು ಅವ್ರ ಸಾಲನ ತೀರ್ಸ್ತೀವಿ. ಅದು ಹೆಣ್ಣಲ್ಲಿರೋ ತಾಕತ್ತು. ಇದನ್ನೆಲ್ಲ ಯಾವ ಸೌಂದರ್ಯನೂ ಕೊಡಕ್ಕಾಗಲ್ಲ ಅನ್ನೋ ಸತ್ಯನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನೀನ್ ಅವ್ರಿಗೆ ಅರ್ಥ ಮಾಡಿಸ್ಲೇಬೇಕು ಸ್ನೇಹ. ಹೌದು ದೀಪ, ನಾನ್ ಬದಲಾಗ್ತೀನಿ. ನೀನ್ ಹೇಳ್ದಾಗೆ ಹೆಣ್ಣಿಗೆ ಬೇಕಾಗಿರೋದು ಸೌಂದರ್ಯ ಅಲ್ಲ, ಒಂದೊಳ್ಳೆ ಗುಣ ಅನ್ನೋದನ್ನ ನಾನು ಗಂಡನ ಮನೆಯವ್ರಿಗೆ ಅರ್ಥ ಮಾಡಿಸ್ತೀನಿ. ಇನ್ ಯಾವತ್ತೂ ನಾನು ಅಳಲ್ಲ. ನನ್ನ ಬಗ್ಗೆ ನಾನು ಕೀಳರಿಮೆ ಬೆಳೆಸ್ಕೊಳ್ಳೋದೇ ಇಲ್ಲ. ಇವತ್ತಿಂದ ಹೊಸ ಸ್ನೇಹ ಆಗಿ ಬದಲಾಗ್ತೀನಿ. ಇದು ಸತ್ತ ಸ್ವರ್ಗದಲ್ಲಿರೋ ನಮ್ಮಪ್ಪನ ಮೇಲೆ ಆಣೆ. ವರ್ಷ ಸೆಮಿಫೈನಲ್ಸ್ ಬ್ರಹ್ಮಗಂಟು ಧಾರಾವಾಹಿಲಿ ದೀಪಾ ಜೊತೆ ಅಭಿನಯ. ಅಂದ್ರೆ ಸ್ಟಾರ್ಟಿಂಗ್ ಸೆಟ್ಟಿಗೆ ಬಂದ್ ಬೆಳಕ್ರಿ ಆಕ್ಚುಲಿ ನನಗೊಂದು 1/2 hour ಮುಂಚೆ ಒಂದು ಸ್ವಲ್ಪ ಲೌಕರ ಸಿಕ್ಕಿತ್ರಿ ನನಗೆ ಸ್ಕ್ರಿಪ್ಟ್ ಎಲ್ಲ. ಬಟ್ ಅವ್ರ ಅಕ್ಕಾರ ಏನು ಅಂದ್ರೆ ಅವ್ರಿಗೆ ಗೊತ್ತಿದ್ದಿಲ್ರಿ ಏನಾಯ್ತಂತ. ಇದು ಒಂದು ನಾನು ನೋಡಿದ್ರಿ ಅಂದ್ರೆ ಸೀರಿಯಲ್ದಾಗ ಅವ್ರು ಅಲ್ಲಿ ಸೆಟ್ಟಿಗೆ ಹೋದ್ಮೇಲೆ ಏನ್ ಸ್ಕ್ರಿಪ್ಟ್ ಕೊಡ್ರಿ ಅಂತ ತಗೊಂಡ್ಬಿಡ್ತಿದ್ರೆ ಡೈರೆಕ್ಟರ್ ಒಂದಿಟ್ಟು ಪ್ರಾಮ್ ಕೊಟ್ಬಿಡ್ತಿದ್ರೆ ಹೇಳ್ಬಿಡ್ತಿದ್ರಿ. ನಿಮ್ಗೆ ಗೊತ್ತಲ್ರಿ, ನಾ ಎಲ್ರಿಗೂ ಅಕ್ಕ ಅಂತೀನಿ. ನಂಗೆ ಅಕ್ಕ ಅನ್ನೋಣ ನಾನು ಇಂಕಿ ಸನ್ನಿಕೆ ಇಲ್ರಿ, ಅದು ಕನೆಕ್ಟ್ ಆಗ್ಬೇಕ್ರಿ, ಇಲ್ಲ ಅದು ಕಾಣೋದಿಲ್ರಿ
ಬಾಂಡ್ ಎಲ್ಲ ನಾ ಅಕ್ಕನ ಅಂತೀನಿ. ಬಟ್ ನೀನ್ ಆತರ ಹೇಳಿದಕ್ಕೋ ಏನೋ ವರ್ಷ ನಮಗ್ ಅನ್ಸೇ ಇಲ್ಲ ನಿನ್ ಮಹಾನಟಿಯಿಂದ ಏನೋ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಮಾಡಕ್ ಹೋಗಿದೆ ಅಂತ ಅನ್ಸ್ಲೇ ಇಲ್ಲ. ನಿಜವಾಗ್ಲೂ ಆ ಬಾಂಡಿಂಗ್ ನಮ್ ಕಣ್ಣು ಕಟ್ಟದಂಗಿತ್ತು, ಅಷ್ಟು ರಿಯಲ್ ಆಗಿತ್ತು ಆ ಬಾಂಡಿಂಗ್. ಥ್ಯಾಂಕ್ ಯು. ಸೂಪರ್ ಸೂಪರ್. ಆ ಬಾಂಡಿಂಗು ನಮ್ಮ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ತರುಣ್ ಅವರೇ, ಒಂದು ಬೆಂಚು, ಇಬ್ರು ಆರ್ಟಿಸ್ಟು, ಅದೇ ವಾಪಸ್ ಒಂದು ಮಿಡ್ ಶಾಟ್, 2 ಸಜೆಷನ್, ಒಂದು ಪ್ರಾಪರ್ಟಿನೂ ಇಲ್ಲ. ಇಷ್ಟೆಲ್ಲ ಇಲ್ಲದೆ ಇದ್ರು ಕೂಡ ಒಂದು ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಡ್ಬೋದು ರೀ. ಅಷ್ಟೇ ಇರೋದು, ಮ್ಯಾಟ್ರೇ ಅಷ್ಟು. ಆಲ್ ಯು ನೀಡ್ ಇಸ್ ಅ ಗುಡ್ ಸ್ಕ್ರಿಪ್ಟ್ ಅಂಡ್ 2 ಬ್ರಿಲಿಯಂಟ್ ಆಕ್ಟರ್ಸ್. ವರ್ಷ ನನಗೆ ಫಸ್ಟ್ ಶಾಟ್ ನೀವಿಬ್ರು ಅಲ್ಲಿ ಓಹೋ ಓಹೋ ಅಂತ ಏನು ಬರ್ತೀರಾ ಗೊತ್ತಾ? ದಟ್ ಈಸ್ ಅನ್ ಐಕಾನಿಕ್ ಫ್ರಮ್ ನಮ್ಮೂರ ಮಂದಾರ ಹೂವೆ. ನಮಗೆ ಅದು ಯೂಶಲಿ ಫೆಮಿನೇನ ಕಾಣಿಸುತ್ತೆ ಕಾಣಿಸಲ್ಲ ಅಂತಾನು ಗೊತ್ತಿಲ್ಲ. ಸಮ್ಟೈಮ್ಸ್ ಇಟ್ ಲುಕ್ ಆಕ್ವರ್ಡ್. ಆದ್ರೆ ಅಲ್ಲಿಂದನೇ ನನಗೆ ಒಂದೇ ಒಂದು ಶಾಟ್ ಇಂದಾನೆ ನನಗೆ ನೀವಿಬ್ರು ಕ್ಲೋಸೆಸ್ಟ್ ಫ್ರೆಂಡ್ಸ್ ಏನೋ ಅಂತ ಕನ್ವಿನ್ಸ್ ಆಗೋಯ್ತು. ಖುಷಿಯಿಂದ ಶುರುವಾಗಿ ಒಂದು ಸರ್ಪ್ರೈಸ್, ನನ್ನ ಫ್ರೆಂಡ್ ಸಿಕ್ಕಿದ್ದಾಳೆ, ಅಲ್ಲಿಂದ ಒಂದು ಬೇಜಾರು ಬಂದು, ಬೇಜಾರಿಂದ ನೋವು, ನೋವಿಂದ ಫ್ರಸ್ಟ್ರೇಷನ್, ಫ್ರಸ್ಟ್ರೇಷನ್ ಇಂದ ಅಳು, ದುಃಖ, ಅಲ್ಲಿಂದ ಮತ್ತೆ ಕನ್ವಿನ್ಸಿಂಗು, ಅಗೇನ್ ಹ್ಯಾಪಿ ಎಂಡ್. ವಾಟ್ ಅ ಬ್ಯೂಟಿಫುಲ್ ಆರ್ಕ್ ಇಟ್ ಈಸ್ ಆಫ್ ಎಮೋಷನ್ಸ್. ಅಷ್ಟು ಎಮೋಷನ್ಸ್ ನ ಬ್ಯೂಟಿಫುಲ್ ಕನ್ವೆ ಮಾಡಿದ್ರಿ ಈ ವರ್ಷ. ಬ್ಯೂಟಿಫುಲಿ ಕನ್ವೇಡ್. ಪ್ರತಿ ಒಂದು ಕಣ್ಣಲ್ಲಿ ನೀರು ಬೀಳ್ತಾ ಇರೋದ್ರಿಂದ ಹಿಡಿದು ಎವ್ರಿಥಿಂಗ್ ಸೋ ಬ್ಯೂಟಿಫುಲ್. ಅದು ಡಬ್ಬಿಂಗೂ ಆಗಿಲ್ಲ ಇದು, ನೀವು ಲೈವ್ ಅಲ್ಲಿ ಮಾಡಿದಿರಾ? ಲೈವ್ ಅಲ್ಲಿ ಮಾಡಿದಿರಾ, ಡಬ್ಬಿಂಗೂ ಅಲ್ಲ ಇದು. ಆ ದೀಪಾ ಕ್ಯಾರೆಕ್ಟರ್ ಮಾಡೋದು ವೆರಿ ಬ್ಯೂಟಿಫುಲಿ. ಶಿ ಈಸ್ ಆಲ್ಸೋ ಸಪೋರ್ಟೆಡ್ ಯು. ಅಳೋದು ಯೂಶಲ್ ಆಗಿ ಗ್ಲಿಸರಿನ್ ಹಾಕೊಂಡು ಅಳೋದನ್ನು ಒಂದು ನ್ಯಾಕ್ ಇದೆ. ಐ ಆಲ್ವೇಸ್ ಸೇ ಅಬೌಟ್ ಶ್ರುತಿ ಅಮ್ಮ. ನಾನು ನೋಡಿದ್ದೀನಿ, ನನ್ನ ಸಿನಿಮಾ ಕೆಲಸ ಮಾಡ್ಬೇಕು ಶ್ರುತಿ ಅಮ್ಮ ನನಗೆ ಕೇಳ್ತಾರೆ ಯಾವ ಡೈಲಾಗು ಯಾವ ವರ್ಡ್ ಅಲ್ಲೇ ನಿನ್ನ ಕಣ್ಣಲ್ಲಿ ನೀರು ಬರ್ಬೇಕು ಹೇಳು ಅಂತಾರೆ. ಆ ಟೈಮಿಂಗ್ ಅಲ್ಲಿ ಕಣ್ಣಲ್ಲಿ ನೀರು ತರಿಸ್ತಾರೆ ಶ್ರುತಿ ಅವರು. ನೀನ್ ಎಷ್ಟೇ ಒಂದು ಪೇಜ್ ಡೈಲಾಗ್ ಹೇಳು, ಎಷ್ಟಾರು ಮಾತಾಡ್ಲೇಬೇಕಾರೆ ಆ ಟೈಮಲ್ಲಿ ಬರ್ಬೇಕಲ್ವಾ ನಿನಗೆ. ಅಲ್ಲೇನೋ ಹೇಳಿ ಹಂಗ ತಿರುಗಿದ್ರೆ ಟಪ್ ಅಂತ ಬರುತ್ತದು, ಅಷ್ಟು ಕಂಟ್ರೋಲ್ ಅವರಿಗೆ. ಹಂಗೆ ಆ ಥರದ್ದು ಇಟ್ ಇಸ್ ವೆರಿ ಟಫ್. ಸೊ ಆ ಥರದ್ದು ಒಂದು ಪರ್ಫಾರ್ಮೆನ್ಸ್ ಇವತ್ತು ನೀನು ನೋಡಿ, ಐ ಆಮ್ ವೆರಿ ಹ್ಯಾಪಿ ವರ್ಷ. ಯು ಡಿಸರ್ವ್ ಟು ಬಿ ಅ ಫೈನಲಿಸ್ಟ್ ಯಾರ್, ಯು ಡಿಸರ್ವ್ ಟು ಬಿ ಅ ಫೈನಲಿಸ್ಟ್. ಗುಡ್ ಲಕ್ ಯಾರ್ ವರ್ಷ, ಗುಡ್ ಲಕ್. ಯಾಕೆಮಾ ಅಂದ್ರೆ ನಾ ಇದು ವಂಶಿಗೂ ವರ್ಷಗೂ ಹೇಳಾಕತ್ತಿದ್ದೀನಿ ರೀ. ಸ್ಕ್ರಿಪ್ಟ್ ಕೊಟ್ಟಾರ, ಎಲ್ಲೂ ಇದು ನನ್ನ ಕತೆ ನಾನೇ ಹೇಳ್ಕೊಳಂಗೆ ಅನ್ಸಾಕತ್ತದ ಅಂತ ನಾ ಹೇಳ್ದೆ. ಅಂದರೆ ಇದು 1.5 ತಾಸು ನಾವು ಶೂಟ್ ಮಾಡಿದ್ವಿ ರೀ ಸರ್. ಇದ್ರಾಗ 1 ಅವರ್ ನಾನು ವಿತೌಟ್ ಗ್ಲಿಸರಿನ್ ನ್ಯಾಚುರಲ್ ಆಗಿ ಹತ್ತೀನಿ ರೀ. ಆ್ಯಂಡ್ ಅದು ರಿಯಲ್ ಆಗಿ ಹತ್ತೀನಿ ರೀ, ಆ್ಯಕ್ಟ್ ಅಲ್ರಿ. ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಪೌನೇರಾಗಿರಲಿ, ಅಣ್ತಂಬ್ರಾಗಿರಲಿ, ಅಂದರೆ ಈಗಿರೋ ಬಣ್ಣಕ್ಕಿಂತ ನಾವು ಹುಡ್ದಾಗ ಇನ್ನೂ ಭಾಳ ಕಪ್ಪಗಿದ್ದೀನಿ ರೀ, ಎಲ್ಲ ಇದ್ದೀನಿ ರೀ. ಅವಾಗ ಅನ್ನೋರ್ರಿ ಅವರು, ಅಂದ್ರೆ ಅವು ಪ್ರತಿ ಸತಿ ಅನ್ಸುದ್ರಿ ನಾ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಕೊಳಕ್ಕೆ ನನಗೆ ಮುಜುಗರ ಅನ್ಸುದು. ನಂಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ, ನಾ ಇಂಡಸ್ಟ್ರಿ ಒಳಗೆ ಹೋಗ್ಬೇಕಂತ. ಯಾಕಂದ್ರೆ ಪಟ್ಟಂತ ಮಾರಿ ಮ್ಯಾಗ ಅನ್ನೋರ್ರಿ. ಈಗ ಅಟ್ಲೀಸ್ಟ್ ಜನ ಮಾತಾಡ್ತಾರ ಕಮೆಂಟ್ ಸೆಕ್ಷನ್ದಾಗೂ ಹಿಂದೆ ಮಾತಾಡ್ತಿರ್ಬೇಕ್ರಿ, ಅವಾಗ ಮುಂದೆ ಮಾತಾಡ್ಬಿಡೋರು. ನಿನ್ನ ಮಾರಿ ನೋಡಿ ಅನ್ ಹೀರೋಯಿನಿ ಮಟೀರಿಯಲ್ ಅನ್ಕೊಂಡು ಅನ್ನಿ ಅಂತಂದು ಪ್ರತಿ ಸತಿ ಚುಚ್ಚು ಮಾತಾಡೋರು. ಪ್ರತಿ ಸತಿ ಅನ್ಸುದ್ರಿ ಹೆಣ್ಣಾಗಿ ಹುಟ್ಟಿದ್ರೆ ದೇವ್ರ ಅಂದ ಚಂದ ಕೊಡ್ಬೇಕು, ಗಂಡಾಗಿ ಹುಟ್ಟಿದ್ರೆ ರೊಕ್ಕ ಕೊಡ್ಬೇಕಂತಂದು. ಇಲ್ಲಿ ಬಣ್ಣ ಅದು ಇದು ಏನೋ ನೋಡುದ, ಬರೀ ನನ್ನ ಟ್ಯಾಲೆಂಟ್ ನೋಡಿ ಅಪ್ರಿಷಿಯೇಟ್ ಮಾಡಿದಕ್ಕೆ ಭಾಳ ಖುಷಿ ಆತ್ರಿ ಸರ್. ಥ್ಯಾಂಕ್ ಯು. ಕಲಾವಿದರಿಗೆ ಕಲೆಗೆ ಯಾವ ಬಣ್ಣದ ತಾರತಮ್ಯ ಇರೋದೇ ಇಲ್ಲ. ಅದಕ್ಕೆ ಈ ರೀತಿ ಒಂದು ವೇದಿಕೆ ಹುಟ್ಕೊಳ್ಳುತ್ತೆ. ಆ ವೇದಿಕೆಯಲ್ಲಿ ವರ್ಷ ಅನ್ನೋ ಒಂದು ಪ್ರತಿಭೆ ಹುಟ್ಕೊಳ್ಳುತ್ತೆ. ಯಶ್ವಿಕಾ, ಮೊದಲನೇದಾಗಿ ವರ್ಷ ವಿಡಿಯೋ ಸೂಪರ್ ಆಗಿ ಮಾಡಿದ್ದೀರಾ. ಆ ಪಾತ್ರಕ್ಕೆ ಬೇಕಾದ ಒಂದು ಇನ್ನಸೆನ್ಸು, ಆ ಪಾತ್ರಕ್ಕೆ ಬೇಕಾದಂಥ ಒಂದು ಮುಗ್ಧತೆ ಏನೇನಿತ್ತು ಅದೆಲ್ಲ ನೀವು ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿ ಅರ್ಥ ಮಾಡ್ಕೊಂಡು ಹೇಳಿದ್ದೀರಾ. ನಿಮ್ಮ ಜೊತೆಗೆ ನಾವು ನಕ್ಕಿದ್ವಿ, ನಿಮ್ಮ ಜೊತೆಗೆ ಬೇಜಾರಾಯಿತು, ನಿಮ್ಮ ಜೊತೆಗೆ ಹತ್ರಿ, ಆಮೇಲೆ ನಿಮ್ಮ ಜೊತೆಗೆ ಹೌದು ನಾವು ಏನೋ ಒಂದು ಮಾಡ್ತೀವಿ ಅಂತ. ಸಿ ದಟ್ಸ್ ನೀವು ಫೀಲ್ ಮಾಡೋದೆಲ್ಲ ನಮಗೆ ಆಡಿಯನ್ಸಾಗಿ ಕೂತ್ಕೊಂಡು ಫೀಲ್ ಮಾಡಿಸಿದೆ. ಯು ವಿನ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಇನ್ ದಿಸ್ ಯು ವನ್ ಆಸ್ ಅನ್ ಆ್ಯಕ್ಟರ್. ಥ್ಯಾಂಕ್ ಯು. ಗುಡ್ ಲಕ್ ವರ್ಷ. ರಮೇಶ್ ಸರ್, ಕವಿರಾಜು ಮಾತಾಡ್ಬೇಕಾದ್ರೆ ತುಂಬಾ ಒಳ್ಳೆ ಒಂದು ಪಾಯಿಂಟ್ ಸೈಡಲ್ಲಿ ಹೊಡೆದ್ರು. ಒಳ್ಳೆ ಆಕ್ಟಿಂಗ್ ಕೆಟ್ಟ ಆಕ್ಟಿಂಗ್ಗೆ ತುಂಬಾ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ಅಂತ. ಸೊ ಡಿಫ್ರೆನ್ಸ್ ಏನು? ಒಬ್ಬರನ್ನ ಒಳ್ಳೆ ಆಕ್ಟರ್ ಯಾಕೆ ಕರಿತೀವಿ ನಾವು? ಎಲ್ಲರೂ ಕೋಪ ಪಡ್ತೀವಿ, ಆದ್ರೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಆ ಲೆವೆಲ್ ಆಫ್ ಕೋಪನ ಯಾರು ಕರೆಕ್ಟ್ ಆಗಿ ಹಿಡಿತಾನೋ ಅವನು ಒಳ್ಳೆ ಆಕ್ಟರ್ ಅಷ್ಟೇ. ಇವತ್ತು ಆ ಸನ್ನಿವೇಶ ಕರೆಕ್ಟ್ ಆಗಿ, ಆ ಬೇಸರ ಆಗ್ಲಿ, ಜಿಗುಪ್ಸೆ ಆಗ್ಲಿ, ಕೋಪ ಆಗ್ಲಿ, ಆ ಕೊನೆಗೆ ನೀವು ಹೇಳಿದಂತ ಸಂದೇಶ ಆಗ್ಲಿ ಕರೆಕ್ಟ್ ಲೆವೆಲ್ ಅಲ್ಲಿ ಇತ್ತಪ್ಪ. ದಟ್ಸ್ ದಿ ಪಾಯಿಂಟ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಇಲ್ಲಿ ಕಂಪನಿ ಇದೆ, ಅವ್ಳ ಕಂಪನಿ ಇಲ್ಲದೆ ಒಬ್ಳೆ ಕೂತಿಯಾಳೆ, ಬಾಮ ನೀನು
ಮಹಾನಟಿ ಸೀಸನ್ 2 ನ 2ನೇ ಗ್ರ್ಯಾಂಡ್ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ ಬೆಳಗಾವಿಯ ವರ್ಷಾ ದಿಗ್ರಜೆ. ಅಂಡ್ ರಮೇಶ್ ಸರ್ ಕಡೆಯಿಂದ ಲಕ್ಸ್ ಗ್ಲೋ ಟಿಕೆಟ್ ಫಿನಾಲೆಯಲ್ಲಿ ಆಟೋಗ್ರಾಫ್. ಕಂಗ್ರ್ಯಾಚುಲೇಷನ್ ವರ್ಷ. ನೀನ್ ಮೆಗಾ ಆಡಿಷನ್ ಬಂದ ನಂತರ ನಿನ್ನ ಹತ್ರ ಮಾತಾಡಿದಾಗ, ನಿನ್ನ ಕಥೆಯನ್ನ ಕೇಳಿದಾಗ, ನೀನ್ ಪಟ್ಟಿರುವಂತ ಕಷ್ಟ, ನೀನ್ ಫೇಸ್ ಮಾಡಿದಂತ ಚಾಲೆಂಜಸ್ನೆಲ್ಲ ಕೇಳಿದಾಗ ನನಗಿನ್ನೂ ನೆನಪಿದೆ. ನಾನು ನಿನ್ನ ಕರೆದಿದ್ದೆ ಮಹಾನಟಿಯ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳಿ. ಆ ಚಾಲೆಂಜಿಂಗ್ ಸ್ಟಾರ್ಗೆ ಸಿಕ್ಕಂತ ಮೊದಲ ಬಹುಮಾನ ಇದು. ಯವ್ವ ಅಪ್ಪ, ಫಿನಾಲಿ ಸೆಲೆಕ್ಟ್ ಆಗೀನ್ರಿ. ಕಾಮನ್, ಉತ್ತರ ಕರ್ನಾಟಕದ ಹೆಮ್ಮೆ ಜೊತೆ ನಡ್ಕೊಂಡು ಹೋಗೋ ಕಮಾನ್ ವರ್ಷಾ ದಿಗ್ರಜೆ. ಮಹಾನಟಿ ಸೀಸನ್ 2 ನ 2ನೇ ಗ್ರ್ಯಾಂಡ್ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ ಬೆಳಗಾವಿಯ ಮಹಾನಟಿಯ ಚಾಲೆಂಜಿಂಗ್ ಸ್ಟಾರ್ ವರ್ಷಾ ದಿಗ್ರಜೆ. ಈಗ ನಾನ್ ಹೇಳುವಂತ ವಿಷಯವನ್ನ ನೀವು ಮಾಡಿದ್ರೆ ಪ್ರತಿ ಎಪಿಸೋಡ್ ಅಲ್ಲಿ ನಿಮಗೆ ಫ್ರೀ ಆಗಿ ಚಿನ್ನದ ನಾಣ್ಯ ಗೆಲ್ಲುವಂತ ಅವಕಾಶ ಸಿಗುತ್ತೆ. ತುಂಬಾ ಸಿಂಪಲ್. ನೀವು ನಿಮ್ಮ ಫೋನ್ ಅಲ್ಲಿ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ 24 ಕ್ಯಾರೆಟ್ ಚಿನ್ನದಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬಹುದು. ಚಿನ್ನ ಈಗ 1 ಗ್ರಾಮ್ಗೆ 10,000 ರೂಪಾಯಿ ದಾಟಿದೆ. ಇದನ್ನ ಹೇಗ್ ತಗೊಳಕ್ಕಾಗತ್ತೆ ಅಂತ ನೀವು ಕೇಳಬಹುದು. ಇದರಲ್ಲಿ ನೀವು ಬರೀ 10 ರೂಪಾಯಿ 50 ರೂಪಾಯಿಯಿಂದ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಸೇವಿಂಗ್ಸ್ ಅನ್ನ ಶುರು ಮಾಡಬಹುದು. ನಿಮಗೆ ಬೇಕಾದಷ್ಟು ಹಣವನ್ನ ಜಾರ್ ಆಪ್ ಅಲ್ಲಿ ಸೆಟ್ ಮಾಡಿದ್ರೆ ಸಾಕು. ಪ್ರತಿದಿನ ಆಟೋಮೆಟಿಕ್ ಆಗಿ ಜಾರ್ ಆಪ್ ನಿಮಗಾಗಿ ಸೇವ್ ಮಾಡ್ತಾ ಹೋಗುತ್ತೆ. ನಿಮ್ಮ ಸೇವಿಂಗ್ಸ್ ಅನ್ನ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು. ಅದಕ್ಕೆ 2 ಆಪ್ಷನ್ ಇರುತ್ತೆ. ಒಂದು ಕ್ಯಾಶ್ ಆಗಿ ವಿಡ್ರಾ ಮಾಡ್ಕೋಬಹುದು ಅಥವಾ ಚಿನ್ನವಾಗಿ ಕೂಡ ವಿಡ್ರಾ ಮಾಡ್ಕೋಬಹುದು. ಮತ್ತ್ಯಾಕೆ ತಡ, ಈಗಲೇ ಜಾರ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಸೇವಿಂಗ್ಸ್ ಅನ್ನ ಶುರು ಮಾಡಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಜಾರ್ ಆಪ್ ಅವರ ವತಿಯಿಂದ 10 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್. ತೆರೆ ಮೇಲೆ ಅಭಿನಯಿಸೋ ನೈಪುಣ್ಯತೆಗಾಗಿ ಸೃಷ್ಟಿಯಾದ ಈ ವೇದಿಕೆಯ ಸೆಮಿ ಫೈನಲ್ಸ್ ನ ಮುಂದಿನ ಅಭಿನೇತ್ರಿಯನ್ನ ವೆಲ್ಕಮ್ ಮಾಡುವಂತಹ ಸಮಯ. ಸ್ವಾಗತಿಸಿ ಮೈಸೂರಿನ ಶ್ರೇಯಾ ಅಗಮ್ಯ. ಹಾಯ್ ಶ್ರೇಯಾ. ಹಾಯ್ ಅಕ್ಕ. ಯಾವ ಧಾರಾವಾಹಿಯಲ್ಲಿ ಅಭಿನಯಿಸಿದಿರಾ ಶ್ರೇಯಾ? ಅಕ್ಕ ನಾನು ಅಣ್ಣಯ್ಯ ಧಾರಾವಾಹಿಲಿ ಶಿವು ಅಣ್ಣಯ್ಯ ಅವ್ರ ಜೊತೆ ಔಟ್ಪುಟ್ ನೋಡಕ್ಕೆ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ಎಸ್, ನಾವು ಕೂಡ ಅಷ್ಟೇ ಕಾತರದಿಂದ ಕಾಯ್ತಾ ಇದೀವಿ. ಶ್ರೇಯಾ ಅವರು ಅಭಿನಯಿಸಿದಂತಹ ಅಣ್ಣಯ್ಯ ಧಾರಾವಾಹಿಯ ದೃಶ್ಯ ನೋಡೋದಕ್ಕೆ ರೆಡಿನಾ? ಎಸ್ ಅಕ್ಕ. ಓಕೆ, ವಿಡಿಯೋ ಪ್ಲೀಸ್. ಕಾವೇರಿ ನೀರ ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದು ಈ ಕನ್ನಡ ನುಡಿಯ ನುಡಿದು ಈ ಮಣ್ಣಲ್ಲಿ ಮುತ್ತ ತೆಗೆಯೋ ಗಂಡು. ಮಂಡ್ಯದ ಗಂಡು ಟುಟ್ಟುರುಟೂರು ಟುಟ್ಟುರುಟೂರು ಟುಟ್ಟುರುಟೂರು. ಬ್ಯಾಗ್ ಅಡ್ಡ ಇಟ್ಕೊಂಡ್ರೆ ಹಣೆ ಕಾಣಿಸ್ದೇ ಇರ್ಬೋದು, ಆದ್ರೆ ಹಣೆ ಬರಹ ಕಾಣಿಸ್ದೇ ಇರುತ್ತಾ ಮಿಸ್ಟರ್ ಶಿವು ಅಲಿಯಾಸ್ ರುದ್ರ? ಮೇಡಮರೇ,
ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ. ನಾನು ರುದ್ರ ಅಲ್ಲ, ಶಿವು, ಮಾರಿಗುಡಿ ಶಿವು, ಆಟೆಯ. ಖಾದಿ ಕಾವಿ ಎರಡ್ರ ವ್ಯತ್ಯಾಸ ತಿಳ್ಕೊಂಡ್ಮೇಲೆನೆ ನಾನು ಈ ಖಾಕಿ ಹಾಕಿರೋದು. ಆಧ್ಯಾತ್ಮ ಅಂತ ಯಾರು ನನ್ನ ಕರಗ್ಸಕ್ಕೂ ಆಗಲ್ಲ, ಆಶ್ವಾಸನೆ ಕೊಟ್ಟು ಕಬಳ್ಸಕ್ಕೂ ಆಗಲ್ಲ. ಈ ಎಮೋಷನಲ್ ಡ್ರಾಮಾ ಎಲ್ಲ ನನ್ನ ಹತ್ರ ಬೇಡ ರುದ್ರ. ರೌಡಿ ಪೆರೇಡ್ ನಡೀತಿದೆ. ನಿನ್ ಹಳೆ ಕೇಸು ವಿಚಾರಣೆ ಇದೆ, ಬಂದು ಗಾಡಿ ಹತ್ತು. ಮತ್ತಿವಾಗ ನಾನ್ ರುದ್ರ ಅಲ್ಲ ಶಿವು ಅಂತ ಹೊಸ ಕಥೆ ಬರಿಬೇಡ. ಮೇಡಮ್ ಅವರೇ, ಯಾವತ್ತೋ ಮುಗ್ದೋಗಿರೋ ಕಥೆನ ಮತ್ತೆ ಮರೆಯಕ್ಕೆ ಬಂದಿರ. ಹಂಗಿದ್ಮ್ಯಾಕೆ ಅಲ್ಲಿ ಹೊಸ ಕತೆ ಹುಟ್ಟಕ್ಕೆ ಹೆಂಗ್ ಸಾಧ್ಯ ಹೇಳಿ? ರಕ್ತ ಅಂಟಿರೋ ಈ ಕೈನ ಆ ಮಾಕಾಳು ಒಂದು ಪಾದ ತೊಳೆದಿರೋ ನೀರ್ನಾಗೆ ತೊಳೆದು ಶುದ್ಧ ಮಾಡಿವ್ನಿ. ಮತ್ತಿದ್ನ ಕೆದಕ್ಬೇಡಿ. ನಾನಿಲ್ಲಿಗೆ ಬಂದಿರೋದು ನಿನ್ ಕೈಗೆ ಸ್ಯಾನಿಟೈಸರ್ ಹಾಕಿ ಕೀಟಾಣು ಮುಕ್ತ ಅಂತ ಸರ್ಟಿಫಿಕೇಟ್ ಕೊಡಕ್ಕಲ್ಲ. ಸಮಾಜದಲ್ಲಿ ಒಂದ್ ಕಾಲದಲ್ಲಿ ಕೀಟ ಆಗಿದ್ ನಿನಗೆ ಮತ್ತೆ ರೌಡಿ ಶೀಟರ್ ಓಪನ್ ಮಾಡಕ್ಕೆ ಗಾಡಿ ಹತ್ತತ್ಯೋ ಇಲ್ಲ? ಮೇಡಮ್ ಅವರೇ, ಅನ್ಯಾಯ ಮಾಡಿ ಬದುಕೋದು ಓ ತೆಪ್ಪು ಅನ್ನೋಂಥದ್ದು ನಂಗೆ ಸಂದಾಗಿ ಗೊತ್ತೈತೆ. ಆದ್ರೆ ಒಂದ್ ಕಡೆ ಅನ್ಯಾಯ ನಡೀತಿರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಬದುಕದಿದೆಯಲ್ಲ, ಅದು ದೊಡ್ಡ ತೆಪ್ಪು. ಆ ಲೆಕ್ಕ ನೋಡಿದ್ರೆ ನನ್ನ ಜಾಗದಾಗೆ ನಾ ಸರಿನೇ ಇವನಿ. ಸುಮ್ಕೆ ಈ ಶಿವನೊಳಗಿರೋ ರುದ್ರನ್ನ ಆಚೆ ತರಬೇಡಿ. ಯಾಕಂದ್ರೆ ಶಿವಂಗೆ ಕೈಲಾಸ ಗೊತ್ತೈತೆ, ಆದ್ರೆ ರುದ್ರ ಆಚೆ ಬಂದ್ರೆ ಕೈಲಾಸ ಅನ್ನೋದು ವೈಕುಂಠ ಆಗುತ್ತಾ? ಎದುರಿಗೆ ಯಾರೇ ನಿಂತಿದ್ರು ಅವ್ರಿಗೆ ವೈಕುಂಠ ಸಮಾರಾಧನೆ ಆಯ್ತದೆ. ಮೇಡಮ್ ಅವರೇ, ಬರ್ತೀನಿ ಮೇಡಮ್ ಅವರೇ. ನೀವು ಮನೆಗಂಟ ಬಂದಿದ್ರೆ ದಾರಿನಾಗೆ ಎಳ್ನೀರು ಕೊಚ್ಕೊಡ್ತಿದ್ದೆ. ಮನೆಗೆ ಬಂದಿದ್ರೆ ಅರಿಶಿನ ಕುಂಕುಮ ಜೊತೆಗೆ ರೌಕೆ ಪೀಸು ಇಟ್ಕೊಡ್ತಿದ್ದೆ. ಏನು ಮಾಡೋದು, ರೋಡ್ನಾಗ ಸಿಕ್ಬಿಟ್ರಿ. ತೆಪ್ಪು ನಂದಲ್ಲ, ನಿಮ್ದು. ಬರ್ಲಾ? ಇವತ್ ನೀನ್ ನನ್ನ ಕೈಗೆ ಸಿಗದೆ ಹೋಗಿರ್ಬೋದು, ಆದ್ರೆ ಕಾನೂನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಮತ್ತೆ ಎಲ್ಲಾನು ಹೊರಗೆ ತೆಗಿತೀನಿ ನಾನು. ಶ್ರೇಯಾ ಅಕ್ಕ, ಶಿವಣ್ಣನ ಒಳಗೆ ಇರುವಂತಹ ರುದ್ರನನ್ನ ಕೆಣಕಕ್ಕೆ ಹೋಗಿರುವಂತಹ ಪಾತ್ರ ನಿಮ್ಮದು. ಕೆಣಕಿದ್ರಿ, ಆಮೇಲೆ ಅವ್ರು ನಿಮ್ಮನ್ನ ಕೆಣಕಿದ್ರು. ಸೂಪರ್ ಶ್ರೇಯಾ. ಸೊ ಇದು ನಮ್ಮ ಜಡ್ಜಸ್ಗೆ ಎಷ್ಟು ಖುಷಿ ಆಯ್ತು ಅಂತ ಕೇಳೋಣ. ತರುಣ್ ಅವರೇ. ಹಾಯ್ ಶ್ರೇಯಾ. ಹಾಯ್ ಸರ್. ಒಳ್ಳೆ ಸೀನ್ ಅದು. ಶಿವಣ್ಣ ಅಮೇಸಿಂಗ್ ಪರ್ಫಾರ್ಮರ್. ಇಲ್ಲಿಗೆ ಬಂದಾಗ್ಲೂ ನೋಡಿದ್ವಿ ನಾವು, ಅಮೇಸಿಂಗ್ ಪರ್ಫಾರ್ಮರ್. ಅಲ್ಲಿ ಕೂಡ ಅಷ್ಟೇ, ಲಾಸ್ಟ್ ಒಂದು 1 minute ಅಷ್ಟು ಅವರೇ ಫುಲ್ ಆವರ್ಸ್ಕೊಂಡ್ಬಿಡ್ತಾರೆ ಸೀನ್ ಅಲ್ಲಿ. ರೈಟಿಂಗು ಹಂಗೆ ಇತ್ತು, ಡೈಲಾಗ್ ಡೆಲಿವರಿ, ಎಕ್ಸ್ಪ್ರೆಷನ್ ವೈಸು ಅದೆಲ್ಲಾನು ಗುಡ್. ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದಿದ್ರ. ಬಟ್ ಏನೋ ನಾನ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೇನೋ ನಿಮ್ಮಿಂದ ಅಂತ ನನ್ನ ಒಂದು ಥಾಟ್. ಓವರ್ ಆಲ್ ಒಂದು ಪೊಲೀಸು ಒಂದು ಗತ್ತು ಅಂತ ಬಂದಾಗ ನಾಟ್ ನೆಸರಿ ಅವ್ನು ಸ್ಟ್ರಿಕ್ಟ್ ಪೊಲೀಸ್ ಆಫೀಸರು ಅಥವಾ ಕ್ಯಾಶುವಲ್ ಪೊಲೀಸ್ ಆಫೀಸರು ಎರಡಕ್ಕೂ ಒಂದು ಸಪ್ರೇಟ್ ಬಾಡಿ ಲ್ಯಾಂಗ್ವೇಜ್ ಬರುತ್ತೆ. ಎರಡೂ ಮಿಸ್ಸಿಂಗ್ ಇತ್ತು ನನಗೆ ಓವರ್ ಆಲ್ ಅಲ್ಲಿ. ಆಸ್ ಅ ಪೊಲೀಸ್ ಕನ್ವಿನ್ಸ್ ಆಗ್ತಾ ಇರಲಿಲ್ಲ ನನಗೆ. ಆಸ್ ಅ ಕ್ಯಾರೆಕ್ಟರ್ ಆಗಿ ನೀವು ಡೈಲಾಗ್ ಡೆಲಿವರಿನೋ ಅದೆಲ್ಲ ಕರೆಕ್ಟಾಗಿ ಮಾಡ್ತಿದ್ರೆ, ಟೆಕ್ನಿಕಲಿ ಇಟ್ ಇಸ್ ರೈಟ್, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಒಂದು ಕನೆಕ್ಷನ್. ನೋಡ್ತಿದ್ದಂಗೆ ಪೊಲೀಸು ಅಂತ ಆ ಕನ್ವಿನ್ಸ್ ಆಗಲಿಲ್ಲ ನನಗದು. ನೀವು ವಾಕ್ ಬಂದಾಗಿಂದ ಹಿಡಿದು ಬಾಡಿ ಲ್ಯಾಂಗ್ವೇಜ್ ನೀವು ಕ್ಯಾರಿ ಮಾಡ್ಕೊಂಡು ನಿಮ್ಮನ್ನ ಹಿಡಿದು ಲಾಸ್ಟ್ ಗ್ಲಾಸ್ ಹಾಕೊಂಡು ಹೋಗ್ತೀವಿ ಅನ್ನೋ ತನಕನೂ ಅದೊಂದು ಆಟಿಟ್ಯೂಡ್ ಮಿಸ್ ಆಯ್ತು ನನಗೆ ಅಂತ ನನಗೆ ಅನ್ಸಿದ್ದು. ವಾಟ್ ಎವರ್ ಇಸ್ ಗಿವನ್ ಟು ಯು ಆಸ್ ಅನ್ ಆಕ್ಟರ್, ಯು ಹ್ಯಾವ್ ಡೆಲಿವರ್ಡ್ ಇಟ್. ಬಟ್ ಅದನ್ನ ಮೀರಿದೊಂದು ಪೊಟೆನ್ಷಿಯಲ್ ಇದೆಯಲ್ಲ, ದಟ್ ವಾಸ್ ಮಿಸ್ಸಿಂಗ್ ಅಂತ ಹೇಳ್ತೀನಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು ಸರ್. ರಮೇಶ್ ಸರ್, ನಮ್ಮ ಪ್ರೀತಿಯ ಶ್ರೇಯಾ. ಶ್ರೇಯಾ,
ಆಸ್ ಅನ್ ಆಕ್ಟರ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಏನು ಅಂತ ನನಗೆ ಅರ್ಥ ಆಗ್ತಿದೆ. ಅಂದ್ರೆ ಅಲ್ಲಿರೋದು ಒಂದು 2 ಶಾಟ್, ಈ ಕಡೆ ಒಂದು ಸಜೆಷನ್, ಆ ಕಡೆ ಒಂದು ಸಜೆಷನ್ ಕೊಟ್ಬಿಟ್ಟಿದ್ದಾರೆ. ಒಂದು ಪ್ರಾಪರ್ಟಿ ಇಲ್ಲ, ಓಡಾಡಕ್ಕಿಲ್ಲ, ಆಕ್ಟಿವಿಟಿ ಇಲ್ಲ, ಏನು ಮಾಡಕ್ಕಾಗಲ್ಲ, ಬರೀ ಡೈಲಾಗ್ ಹೇಳ್ತಿರ್ಬೇಕು ಅನ್ನೋದು ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ಅನ್ ಆಕ್ಟರ್. ಆಗಲ್ಲ ಅಂತ ಹೇಳ್ತಿಲ್ಲ ನಾನು, ಬಹಳ ಕಷ್ಟ ಅದು. ಅದು ನಂಗೆ ಗೊತ್ತಾಗ್ತಾ ಇದೆ. ಬಟ್ ಸಿನಿಮಾದಲ್ಲಿ ಏನು ಗೊತ್ತಾ, ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಹೋಗ್ತಾರೆ, ನಮಗೆ ಬೇಕಾಗಿರೋ ಟೈಮ್ ಸಿಗಲ್ಲ, ನಮಗೆ ಬೇಕಾಗಿರೋ ಬಡ್ಜೆಟ್ ಸಿಗಲ್ಲ, ನಾವು ಆಸೆ ಪಡೋ ಕಾಸ್ಟ್ಯೂಮ್ ಸಿಗಲ್ಲ, ನಮಗೆ ಮೇಕಪ್ ಸಿಗಲ್ಲ. ಇದರೆಲ್ಲರ ಮಧ್ಯೆ ನೀವು ಹೇಗಾರು ಮಿಂಚಬೇಕು. ದಟ್ ಇಸ್ ದ ಟ್ರಿಕ್ ಆಫ್ ಸಿನಿಮಾ. ನಮ್ಮೆಲ್ರಿಗೂ ಐತಿಮಿತಿಗಳು ಇರ್ತಾನೆ ಇರುತ್ತೆ. ನಮ್ಗೆ ಇದೊಂದು ಇದ್ರೆ ಚೆನ್ನಾಗಿರ್ತಲ್ಲ ಅಂತ ಅನಿಸ್ತಿದ್ರೆ ಅದು ಕೊಡಲ್ಲ, ಸಿಗಲ್ಲ. ಇದರ ಮಧ್ಯೆ ನಾವು ಗೆಲ್ಲಬೇಕು, ಅದೇ ಈ ಆಟ. ಸೊ ಕೀಪ್ ಟ್ರೈಂಗ್. ಥ್ಯಾಂಕ್ ಯು ರಮೇಶ್ ಸರ್. ಶ್ರೇಯಾ, ಈ ನಿಮ್ಮ ಅಭಿನಯಕ್ಕೆ ನಮ್ಮ ಜಡ್ಜಸ್ ಕೊಡುವಂತ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ತರುಣ್ ಅವರೇ 4 stars. 4 stars. ಪ್ರೇಮ ಮ್ಯಾಮ್ 4. ನಿಶ್ವಿಕಾ 4 ಅಗೇನ್. ಸೊ 4 ಸಿಕ್ಕಿದೆ. ಹೋಪ್ ಫಾರ್ ದ ಬೆಸ್ಟ್. ಫಿಂಗರ್ಸ್ ಕ್ರಾಸ್. ಗುಡ್ ಲಕ್. ಥ್ಯಾಂಕ್ ಯು ಬೇಬಿ. ಮಹಾನಟಿ ಸೀಸನ್ 2 ಸೆಮಿಫೈನಲ್ಸ್ ನಲ್ಲಿ ಈಗ ನಮ್ಮ ಕಾರ್ಯಕ್ರಮದ ಕೋ ಪವರ್ ಸ್ಪಾನ್ಸರ್ ನಮ್ಮ ಜೊತೆ ಆಗುವಂತಹ ಸಮಯ. ಸ್ವಾಗತಿಸಿ ವೈಟ್ ಗೋಲ್ಡ್ ಸಂಸ್ಥೆಯ ಡೈರೆಕ್ಟರ್ ಆದಂತಹ ಶ್ರೀಯುತ ಬಾಬು CJ ಸರ್ ಅವರನ್ನ ಪ್ಲೀಸ್. ವೆಲ್ಕಮ್ ಸರ್. ಬಾಬು ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೀ ಕನ್ನಡದ ಯಾವುದೇ ಕಾರ್ಯಕ್ರಮಗಳಲ್ಲಿದ್ರೂ ಕೂಡ ಆ ಕಾರ್ಯಕ್ರಮಗಳ ಜೊತೆ ವೈಟ್ ಗೋಲ್ಡ್ ನ ನಂಟು ಯಾವಾಗ್ಲೂ ಇರುತ್ತೆ. ಸೊ ಮಹಾನಟಿ ಸೀಸನ್ 2ಗೆ ನೀವು ಆಗಮಿಸಿದಿರ ಸೆಮಿಫೈನಲ್ಸ್ ಕಾರ್ಯಕ್ರಮಕ್ಕೆ. ವೈಟ್ ಗೋಲ್ಡ್ ಸಂಸ್ಥೆ ಬಗ್ಗೆ ನಮ್ಮೆಲ್ಲರಿಗೂ ಪರಿಚಯ ಇದೆ, ಆದ್ರೆ ನಿಮ್ಮ ಮಾತುಗಳಲ್ಲಿ ಕೇಳಬೇಕು ಅಂತ ಆಸೆ ನಮಗೆ. ವೈಟ್ ಗೋಲ್ಡ್ ಗೌರವದಿಂದ, ನಂಬಿಕೆಯಿಂದ ಚಿನ್ನ ತಗೊಳ್ಳುವಂತ ಒಂದು ಸಂಸ್ಥೆ. ಎಸ್, ನಿಮಗೆ ಕಷ್ಟದಲ್ಲಿದ್ದಾಗ ಅಲ್ಲ ನೆಸೆಸಿಟಿ ಬಂದಾಗ ಒಂದ್ಸತಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀರಿ. ನಮ್ದು ಇನ್ನೊಂದು ಸರ್ವೀಸು ಅಂದರೆ ಗಿರ್ವಿ ಇಟ್ಟಿರುವ ಚಿನ್ನ ಅಥವಾ ಅಡವಿ ಇಟ್ಟಿರುವ ಚಿನ್ನ ಇದ್ದರೆ ಅದನ್ನು ಬಿಡಿಸಿ ಡಿಫ್ರೆನ್ಸ್ ಅಮೌಂಟು ಕಸ್ಟಮರಿಗೆ ನಾವು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಮ್ಮ ಟ್ರಾನ್ಸಾಕ್ಷನ್ ವಿತಿನ್ 30 minutes. ಅದು ನಮ್ಮ ವೈಟ್ ಗೋಲ್ಡಿನ ಬಿಸ್ನೆಸ್. ಸೂಪರ್. ಲಾಸ್ಟ್ ಟೈಮ್ ಕಿರೀಟ ಕೊಟ್ರಿ, ಅದು ಪ್ರಿಯಾಂಕಾ ಮುಡಿಗೆ ಹೋಯ್ತು. ಈ ಸತಿ ಯಾರು ಮುಡಿಗೆ ಹೋಗುತ್ತೆ ವಿಲ್ ವೇಟ್ ಅಂಡ್ ಸಿ. ಎಸ್, ಆಲ್ ದ ಬೆಸ್ಟ್ ಟು ಆಲ್ ಕಂಟೆಸ್ಟೆಂಟ್ಸ್. ಹೀಗಾದ್ರೆ ಗೋಲ್ಡ್ ಮಾರೋದು ಯಾವಾಗ ಅಂತ ನಮ್ಗೆ ಗೊತ್ತಿಲ್ಲ, ನೆಸೆಸಿಟಿ ಯಾವಾಗ ಬರುತ್ತೆ ಅಂತ ನಾವು ಹೇಳ್ತಾನೆ ಇರಬೇಕು. ವೈಟ್ ಗೋಲ್ಡ್ ಅಂತ ಯಾವಾಗ ಪರ್ಪಸ್ ಬರುತ್ತೆ ಆಗ ನಮ್ಮನ್ನು ನೆನೆಸ್ಕೊಬೇಕಲ್ಲ ಅಂತ ಹೇಳಿ ನಾವು ಫುಲ್ ಟೈಮ್ ಇದರಲ್ಲಿ LED ಬೋರ್ಡ್ಸ್ ಅಲ್ಲಿ ಇದ್ದೀರಿ, ಇಡೀ ಕರ್ನಾಟಕದಲ್ಲಿದ್ದೀರಿ, ರೈಲ್ವೆ ಸ್ಟೇಷನ್ ಬೋರ್ಡಿಂಗ್ಸ್ ಅಲ್ಲಿ ಇದ್ದೀರಿ. ಈಗ BMTC ಬಸ್ ಸೆಕೆಂಡ್ ಟೈಮ್ ಬಂದಿದ್ದೀರಿ, ಇನ್ನು ಸ್ಟಿಕರಿಂಗ್ ಆಗ್ತಾ ಇದೆ. ಇನ್ನು ಮಂತ್ ಎಂಡ್ ಒಳಗೆ 1500 ಬಸ್ಸಸ್ ನೋಡ್ತೀವಿ. ಬಟ್ ಸರ್, ಸಿನ್ಸ್ ನಾನು ತುಂಬಾ ಕಾರ್ಯಕ್ರಮಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ, ಗ್ರಾಹಕರಿಗೆ ಒಂದಷ್ಟು ಪ್ರಶ್ನೆಗಳಿದೆ. ಅದರಲ್ಲಿ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ, ವೈಟ್ ಗೋಲ್ಡ್ ಅಲ್ಲಿ ಫಿಸಿಕಲ್ ಗೋಲ್ಡ್ ಅನ್ನ ಮಾತ್ರ ತಗೊಳ್ತೀರಾ ಅಥವಾ ಬೇರೆ ಏನಾದ್ರೂ ಸರ್ವಿಸಸ್ ಇರುತ್ತಾ ಸರ್ ಗೋಲ್ಡ್ ರಿಲೇಟೆಡ್? ಗೋಲ್ಡ್ ಅಂದ್ರೆ ಯಾವ ಗೋಲ್ಡ್ ಅಂದ್ರೆ 14, 18 ಕ್ಯಾರೆಟ್, 21 ಕ್ಯಾರೆಟ್, 24 ಕ್ಯಾರೆಟ್, ಯೆಲ್ಲೋ ಗೋಲ್ಡ್, ಯಾವುದೇ ಗೋಲ್ಡ್ ಇದ್ರು ನಾವು ತಗೋತೀರಿ. ಅದಲ್ಲದೆ ಈ ಪ್ಲೆಡ್ಜ್ಡ್ ಗೋಲ್ಡ್ ಇದೆಯಲ್ಲ, ಗಿರ್ವಿಟ್ಟಿರೋ ಚಿನ್ನ, ಅದನ್ನ ಬಿಡಿಸಿ ಡಿಫರೆನ್ಸ್ ಕೊಡೋದು, ಅದು ಕಸ್ಟಮರ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀರಿ. ಇದು ನಮ್ದು ಇನ್ನೊಂದು ಸರ್ವಿಸ್. ಓಕೆ ಸರ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಗೋಲ್ಡ್ ರೇಟು ರಾಕೆಟ್ ಭರದಲ್ಲಿ ಸಿಕ್ಕಾಪಟ್ಟೆ ಹೈ ಪ್ರೈಸ್ ಅಲ್ಲಿದೆ. ಬಟ್ ಈ ಸಮಯದಲ್ಲಿ ಗೋಲ್ಡ್ ನ ಮಾರಾಟ ಮಾಡೋದು ಎಷ್ಟು ರೈಟ್ ಟೈಮ್ ಅನ್ನೋದು ನೀವು ಹೇಳಿ ಸರ್. ಗೋಲ್ಡ್ ರೇಟ್ ಇನ್ನು ಮೇಲಕ್ಕೆ ಹೋಗಲ್ಲ ಅಂತ ನಾನು ಹೇಳಕ್ಕಾಗಲ್ಲ, ಕೆಳಗೆ ಬರಲ್ಲ ಅಂತಾನು ಹೇಳಕ್ಕಾಗಲ್ಲ. ಈಗ ನೆಸೆಸಿಟಿ ಇದ್ರೆ, ಈಗ ಮನೆ ತಗೊಳ್ಳೋರು ಆ ಥರ ಎಲ್ಲ ಇದ್ರೆ, ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ ಹೇಳ್ಬೋದು. ಸೊ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂಡ್ ರೈಟ್ ಪ್ಲೇಸ್ ಟು ಇನ್ವೆಸ್ಟ್ ಇಸ್ ವೈಟ್ ಗೋಲ್ಡ್. ಎಸ್, ಓಕೆ. ಸೊ ಬಾಬು ಸರ್ ಅವರು ನಮಗೆ ಇವತ್ತು ವೈಟ್ ಗೋಲ್ಡ್ ಸಂಸ್ಥೆ ಬಗ್ಗೆ, ಚಿನ್ನ ಮಾರಾಟದ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವ್ರು ಹೇಳಿದ ಹಾಗೆ ನಿಮ್ಮ ಚಿನ್ನ ಮಾರಾಟ ಮಾಡಿದ ತಕ್ಷಣ 30 ನಿಮಿಷಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ. ಸೊ ಅಷ್ಟು ನಂಬಿಕೆಯುಳ್ಳಂತಹ ಒಂದು ಸಂಸ್ಥೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಹ್ಯಾಂಡ್ಸ್ ಅಂಡ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮಹಾನಟಿ ವಿನ್ನರ್ಗೆ ವೈಟ್ ಗೋಲ್ಡ್ ಸಂಸ್ಥೆ ಕಡೆಯಿಂದ ಒಂದು ಚಿನ್ನದ ಕಿರೀಟ ಸಿಗ್ತಾ ಇದೆ. 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಇಷ್ಟು ಜನರಲ್ಲಿ ಆ ಚಿನ್ನದ ಕಿರೀಟ ಯಾರ ಪಾಲಾಗುತ್ತೆ ನಮಗ್ ಗೊತ್ತಿಲ್ಲ, ಆದ್ರೆ ಇಲ್ಲಿವರೆಗೂ ಬಂದು ನಮ್ಮ ಜೊತೆ ಇಷ್ಟೊತ್ತು ಇದ್ದಿದ್ದಕ್ಕೆ ಬಾಬು ಸರ್ಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಮೋರ್ ಪವರ್ ಟು ಯುವರ್ ಕಂಪ್ನಿ ಸರ್. ನಾನು ಜಡ್ಜಸ್ಗೆ ಒಂದು ಹ್ಯಾಂಪರ್ ತಂದಿದ್ದೀನಿ. ಹೌ ಸ್ವೀಟ್.
ಇಷ್ಟು ದಿನಗಳ ನಟನಾ ತರಬೇತಿಯ ನಂತರ ಈ ಸೆಮಿ ಫೈನಲ್ ಅಲ್ಲಿ ತಮ್ಮ ಅಭಿನಯದ ಮೂಲಕ ಗ್ರ್ಯಾಂಡ್ ಫಿನಾಲೆ ಸೀಟ್ಗೆ ಹೋಗ್ಲೇಬೇಕು ಅಂತ ಜೋಶಲ್ಲಿರುವಂತ ಮುಂದಿನ ಮಹಾನಟಿಯನ್ನ ಬರಮಾಡಿಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಭೂಮಿಕಾ. ಹಾಯ್ ಭೂಮಿ. ಆಲ್ ಎಕ್ಸೈಟೆಡ್ ಭೂಮಿ? ಅಕ್ಕ ಸಿಕ್ಕಾಪಟ್ಟೆ ಎಕ್ಸೈಟೆಡ್, ನರ್ವಸ್, ಮಿಕ್ಸ್ಡ್ ಫೀಲಿಂಗ್. ಓಕೆ, ನೀವು ಯಾವ ಧಾರಾವಾಹಿಯಲ್ಲಿ ಅಭಿನಯಿಸಿರೋದು? ನಾನು ಜಿ ಪವರ್ ಅಲ್ಲಿ ಟೆಲಿಕಾಸ್ಟ್ ಆಗೋ ಗೌರಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. ಅಭಿ ಮತ್ತೆ ಗೌತಮಿ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ಅಕ್ಕ. ಓಕೆ, ಸೊ ಭೂಮಿಕಾ ಅವರು ಅಭಿನಯಿಸಿದಂತಹ ಗೌರಿ ಧಾರಾವಾಹಿಯ ದೃಶ್ಯವನ್ನ ನೋಡೋಣ. ವಿಡಿಯೋ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಯಾಕೆ ಹೀಗೆ ಆಫೀಸಿಗೆ ನುಗ್ತಿದ್ದೀರಾ? ಸ್ಮಾಲ್ ಕರೆಕ್ಷನ್, ನುಗ್ತಾ ಇಲ್ಲ, ಮುನ್ನುಗ್ತಾ ಇದ್ದೇನೆ. ಹಾಗೆ ಕೆಲಸ ಗಿಟ್ಟಿಸ್ಕೊಂಡು ಅದೇನೋ ಅಂತಾರಲ್ಲ ಲೈಫಲ್ಲಿ ಸೆಟ್ಲು, ಅದನ್ನಾಗೋಣ ಅಂತ ಬಂದಿದ್ದೀನಿ. ಹೌದು, ಇವತ್ತು ಇಂಟರ್ವ್ಯೂ ನಡೀತಿದೆ ಅಲ್ವಾ? ಇಂಟರ್ವ್ಯೂನ? ಇಲ್ಲಿ ಯಾವ ಇಂಟರ್ವ್ಯೂ ನಡೀತಿಲ್ವಲ್ಲ? ಮೋಸ್ಟ್ಲಿ ನೀವು ಆ ಲೂಪಲ್ಲಿ ಇಲ್ಲ ಅನ್ಸುತ್ತೆ. ಯೂಶಲಿ ಟಾಪ್ ಲೆವೆಲಲ್ಲಿರೋರ್ಗೆ ಮಾತ್ರ ಅದೆಲ್ಲ ಕಮ್ಯುನಿಕೇಟ್ ಆಗಿರುತ್ತೆ. ನಿಮ್ದು ಯಾವ ಲೆವೆಲೋ ಗೊತ್ತಾಗ್ಲಿಲ್ಲ. ಬೈ ದ ವೇ, ಅಭಿ ಸರ್ ಕ್ಯಾಬಿನಲ್ಲಿ ಲೆಫ್ಟಾ ರೈಟಾ ಸ್ಟ್ರೈಟಾ ಯಾವ ಕಡೆ ಹೋಗ್ಬೇಕು? ಹೇ ವೇಟ್, ಯಾ ನಿಮಗೆ ಅಭಿ ಸರ್ ಅಪ್ರೋಚ್ ಮಾಡಿದ್ದ? ಅಫ್ಕೋರ್ಸ್, ಯಾ. ಓ ಓಕೆ, ದೆನ್ ಶೋ ಮಿ ಯುವರ್ ರೆಸ್ಯೂಮ್. ಅಯ್ಯಯ್ಯೋ, ಸರಿಯಾಗಿ ತಗ್ಲಾಕೊಂಡಲ್ಲ, ಏನು ಮಾಡಲಿ ಈಗ? ನಿಮ್ಮನ್ನೇ ಕೇಳ್ತಿರೋದು. I'll talk to you later. Yeah. ಹಾಯ್ ಅಭಿ. ಏನ್ ಮಾಡ್ತಾ ಇದ್ದೀಯ? ವಾಟ್ ಯು ಡೂಯಿಂಗ್? ಯಾಕೆ ಅಂದರೆ ನಿನ್ನ ಕಂಡ್ರೆ ಇಷ್ಟ, ನಿನ್ನನ್ನು ಹುಚ್ಚಿ ಥರ ಲವ್ ಮಾಡ್ತಾ ಇದ್ದೇನೆ. ಮತ್ತೆ ಇಂಟರ್ವ್ಯೂ ಅಂತ ಹೇಳಿದ್ದು? ಸುಳ್ಳು ಹೇಳಿದೆ. ತಾಜ್ ಮಹಲ್ ಪಡ್ಕೊಳ್ಳೋಕ್ಕೋಸ್ಕರ ನಿನ್ನ ಕಿವಿನಲ್ಲಿ ಲಾಲ್ಬಾಗ್ ಇಟ್ಟೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್, ಅದಕ್ಕೆ ಸುಳ್ಳು ಹೇಳಿದೆ. ಜಸ್ಟ್ ಸಿಂಪಲ್. ಅಲ್ಲ, ಅಭಿ ಸರ್ಗೆ ನೀವು ಯಾರು ಅಂತಾನೆ ಗೊತ್ತಿಲ್ಲ ಅನ್ಸುತ್ತೆ. ನೀವು ಅವ್ರನ್ನ ಲವ್ ಮಾಡ್ತಿದ್ದೀರಾ? ಏನು, ನಾನು ಯಾರು ಅಂತ ಗೊತ್ತಿಲ್ವಾ? ಮಿಸ್ಟರ್ ಅಭಿಮನ್ಯು ವರ್ಧನ್. ನೀನು ನೋಡೋಕ್ಕಂತ ಜಿಮ್ಮಿಗೆ ಬಂದರೆ ಅಲ್ಲಿಂದನೂ ಓಡೋದೆ, ಮನೆಗೆ ಬಂದರೆ ಅಲ್ಲೂ ನಾಪತ್ತೆ. ಆಗಿದ್ದಾಗಲಿ ಅಂತ ನೀವು ಓಡಾಡೋ ರಸ್ತೆ ಮೇಲೆ ಮಲಗಿಬಿಟ್ಟೆ. ಹೌದು, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಏನಾಗ್ತಿತ್ತು ಗೊತ್ತಾ? ಏನೂ ಆಗ್ತಾ ಇರಲಿಲ್ಲ. ನಿನಗೋಸ್ಕರ ಪ್ರಾಣನೇ ಬಿಡ್ತಿದ್ದೆ. ಅಭಿ, ನಿನ್ನ ಕಂಡ್ರೆ ನಂಗೆ ತುಂಬ ಇಷ್ಟ. ನಿನಗೆ ಬೇರೆ ಆಪ್ಷನ್ನೇ ಇಲ್ಲ. ಸಿಂಪಲಾಗಿ ಹೇಳಬೇಕಂದ್ರೆ ಐ ಲವ್ ಯು ಆ್ಯಂಡ್ ಯು ಮಸ್ಟ್ ಲವ್ ಮೀ. ಜಸ್ಟ್ ಶಟ್ ಅಪ್. ನೋಡು, ಹುಡುಗಿ ಅಂತ ನೋಡದೆ ಸೆಕ್ಯೂರಿಟಿ ಕರೆಸಿ ಹೊರಗಡೆ ಹಾಕ್ಸ್ಬಿಡ್ತೀನಿ. ಏನು, ನನ್ನನ್ನೇ ಹೊರಗೆ ಹಾಕ್ಸ್ತೀನಿ ಅಂತ ಹೇಳ್ತಿದ್ಯಾ? ಅಭಿ, ನೀನು ನನ್ನ ಲವ್ ಮಾಡ್ತೀಯ ಮಾಡಲ್ವಾ? ಮಾಡಲ್ಲ. ಅಭಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ಮಾಡಿದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನು ಮಾಡ್ತೀಯ? ಪ್ರಿಯಾ, ಏನು ಮಾಡ್ತಾ ಇದೆಯಾ? ಹ್ಯಾವ್ ಯು ಗಾನ್ ಮ್ಯಾಡ್? ಹೌದು, ನನಗೆ ತಲೆ ಕೆಟ್ಟಿದೆ. ನೀನು ನನ್ನ ಇಷ್ಟಪಡ್ತೀಯೋ ಪಡಲ್ವೋ? ಲುಕ್, ಜಸ್ಟ್ ಸ್ಟಾಪ್ ಇಟ್. ನೀನು ನನ್ನ ಲವ್ ಮಾಡ್ತೀಯೋ ಮಾಡಲ್ವೋ ಅಭಿ? ಪ್ರಿಯಾ, ಜಸ್ಟ್ ಸ್ಟಾಪ್ ಇಟ್. ನೀನು ನನ್ನ ಇಷ್ಟಪಡಲಿಲ್ಲ ಅಂದರೆ ನಾನು ಈಗಲೇ ನನ್ನ ಕೈ ಕುಯ್ಕೊಂತೀನಿ. ಪ್ರಿಯಾ, ಏನು ಮಾಡ್ತಿದ್ದಿ? ಪ್ರಿಯಾ, ಜಸ್ಟ್ ಅಭಿ, ಜಸ್ಟ್ ಲೀವ್ ಇಟ್. ನೋಡು, ನೀನೇನೇ ಮಾಡಿದ್ರು ನನ್ನ ಲವ್ ಮಾಡೋಕ್ಕಾಗಲ್ಲ. ನಿನ್ನನ್ನು ಪಡ್ಕೊಂತೀನಿ. ಲಿಸನ್ ರಿಯಾ, ತೆಗಿದೇ ಇರೋ ಬಾಗಿಲಿಗೆ ಎಷ್ಟೇ ಸರ್ತಿ ಬೆಲ್ ಮಾಡಿದ್ರು ಅದು ವೇಸ್ಟ್, ನೋ ಯೂಸ್. ಬೆಲ್ ಮಾಡಿ ಕೈ ನೋಯುತ್ತೆ ಹೊರತು ಬೇರೆ ಏನೂ ಆಗಲ್ಲ. ನನಗೆ ಬೆಲ್ ಮಾಡಿ ಒಳಗೆ ಬಂದ ಅಭ್ಯಾಸ ಇಲ್ಲ. ಬಾಗ್ಲು ಮುರ್ತಾದ್ರೂ ಸರಿನೇ ಎಂಟ್ರಿ ಕೊಡ್ತೀನಿ. ದಟ್ ಈಸ್ ರಿಯಾ. ನನಗೆ ಕೇಳ್ಕೊಂಡು ಅಭ್ಯಾಸ ಇಲ್ಲ, ಕಿತ್ಕೊಂಡೆ ಅಭ್ಯಾಸ. ಓ ಹೌದಾ?
ಅಷ್ಟೊಂದು ಕಾನ್ಫಿಡೆನ್ಸಾ? ಹೌದು, ಬರೀ ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸ್. ಆಮೇಲೆ ನೀನು ನನ್ನನ್ನು ನೆನೆಸ್ಕೊಂಡು ಒಂದೇ ಕಣ್ಣಲ್ಲಿ ಗೋಳೋ ಅಂತ ಅಳ್ತಿರ್ಬೇಕು. ಹಾಗೆ ಮಾಡ್ತೀನಿ, ಮಾಡೇ ಮಾಡ್ತೀನಿ. ನನಗೆ ಕೇಳ ಅಭ್ಯಾಸ ಇಲ್ಲ, ಕಿತ್ಕೊಂಡೆ ಅಭ್ಯಾಸ. ಡೈರೆಕ್ಟ್ರೆ, ಭೂಮಿಕಾ ಅವರ ಈ ಸೆಮಿಫೈನಲ್ಸ್ ಪರ್ಫಾರ್ಮೆನ್ಸ್. ಹಾಯ್ ಭೂಮಿಕಾ. ಹಾಯ್ ಸರ್. ನಿಮ್ ಕಂಫರ್ಟ್ ಝೋನ್ ಇಂದ ಆಚೆ ಇರುವಂತ ಒಂದು ಪಾತ್ರ ಅಲ್ವಾ? ಹೌದು. ತುಂಬಾ ಎಮೋಷನಲ್, ಆ ಥರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾ ಪರ್ಫಾರ್ಮೆನ್ಸ್ ಮಾಡಿದಾರೆ ಅವರು. ನನಗೂ ಅದೇ ಅನಿಸ್ತು, ಸ್ವಲ್ಪ ಅವ್ರ ಕಂಫರ್ಟ್ ಇಂದ ಬಂದು ಮಾಡಕ್ ಟ್ರೈ ಮಾಡಿದೀರಾ ಅಂತ. ಅಟೆಂಪ್ಟ್ ಚೆನ್ನಾಗಿದೆ ಭೂಮಿಕಾ, ಅಂಡ್ ಡೈಲಾಗ್ ಡೆಲಿವರಿ ಎಲ್ಲ ಮಾಡ್ತೀರಾ ನೀವು, ನನಗೆ ಅದ್ರ ಬಗ್ಗೆ ಡೌಟ್ಸ್ ಇಲ್ಲ. ಇಲ್ಲೇನಾಗೋಯ್ತು, ಸ್ವಲ್ಪ ಸ್ಟಿಫ್ ಜಾಸ್ತಿ ಆಗೋದ್ರಿ ನೀವು ಅಂತ ಅನಿಸ್ತು. ಮೋಸ್ಟ್ ಆಫ್ ದಿ ಆಂಗಲ್ಸ್ ನಿಮಗೆ ಸ್ಟ್ರೈಟ್ ನೀವು ಒಬ್ಬರೇ ಇದ್ದೀರಾ, ಅಲ್ಲಿ ಸಜೆಷನ್ಸ್ ಇರಲಿಲ್ಲ, ಏನೂ ಇಲ್ಲ. ನೀವೊಬ್ಬರೇ ಇದ್ದಾಗ ಆಸ್ ಅನ್ ಆಕ್ಟರ್ ನಾವೇನೊಂಚೂರು ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ಅದರಲ್ಲಿ. ದಿಸ್ ಇಸ್ ದ ರಿಯಲ್ ಟೆಸ್ಟ್. ಒಂದು ಮಿಡ್ಡು ಅಥವಾ ಕ್ಲೋಸ್ ಇಟ್ಬಿಟ್ಟು ಆಕ್ಟರ್ ನೀವೊಬ್ಬರೇ ನೀವು ಪರ್ಫಾರ್ಮ್ ಮಾಡಬೇಕು ಅಂದಾಗ, ಅದು ವಿಲನ್ನು ಅಂತೆಲ್ಲ ಇದೆಯಲ್ಲ, ನೀವು ಅಲ್ಲಿ ಇನ್ನೊಂಚೂರು ಯು ಶುಡ್ ಹ್ಯಾವ್ ಬ್ರಾಟ್ ಇನ್ ಯುವರ್ ಎಸೆನ್ಸ್. ಹೀರೋ ಏನಿರ್ತಾರೆ ಗೊತ್ತಾ, ಹೀರೋ ಫಿಲಮ್ ಅಲ್ಲಿ ಆ ಪಾತ್ರಕ್ಕೆ ತುಂಬಾ ಲಿಮಿಟೇಷನ್ಸ್ ಇರುತ್ತೆ. ವಿಲನ್ ಮಾಡ್ತೀವಿ ಗೊತ್ತಾ, ಏನು ಲಿಮಿಟೇಷನ್ಸ್ ಇರಲ್ಲ, ಏನ್ ಬೇಕಾದ್ರೂ ಮಾಡಬಹುದು. ಸೊ ಅದು ಸಿಕ್ಕಿದಾಗ ಯು ಶುಡ್ ಮೇಕ್ ಬೆಸ್ಟ್ ಯೂಸ್ ಆಫ್ ದಟ್. ಓಕೆ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಶ್ವಿಕಾ. ಹಾಯ್ ಭೂಮಿ. ಹಾಯ್ ಮ್ಯಾಮ್. ಭೂಮಿ, ನನಗೆ ಸೆಕೆಂಡ್ ಹಾಫ್ ತುಂಬಾನೇ ಇಷ್ಟ ಆಯ್ತು. ಫ್ರಮ್ ದಟ್ ನೀವು ಆ ನೈಫ್ ತಗೊಂಡ್ಮೇಲೆ ಹೀರೋ ಹತ್ರ ಮಾತಾಡಿದ ಕಾನ್ವರ್ಸೇಷನ್ ಎಲ್ಲ, ಅದರಲ್ಲಿ ಇನ್ನೊಂದು ಜಾಸ್ತಿ ಇಂಟಿಗ್ರಿಟಿ ಕಾಣಿಸ್ತಾ ಇತ್ತು. ಅದರಲ್ಲಿ ನಿಮ್ ಫ್ಲೋ ಆಫ್ ಡೈಲಾಗ್ ಇರ್ಬೋದು, ನಿಮ್ ಎಕ್ಸ್ಪ್ರೆಷನ್ ಎಲ್ಲ ಅಲ್ಲಿಂದ ಚೆನ್ನಾಗಿತ್ತು. ಅದಕ್ಕೆ ಮುಂಚೆ ಏನಾಯ್ತು, ನೀವು ಕ್ಯಾರೆಕ್ಟರ್ನ ಬರೀ ಸರ್ಫೇಸ್ ಲೆವೆಲ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಇದು ನೆಗೆಟಿವ್ ಕ್ಯಾರೆಕ್ಟರ್. ಸೊ ನೀವು ಅಲ್ಲಿ ಜೆಲಸಿ ತೋರಿಸ್ಬೇಕಾಗಿತ್ತು, ಈಗೋ ತೋರಿಸ್ಬೇಕಾಗಿತ್ತು. ಸೊ ಆ ಸಬ್ ಎಮೋಷನ್ಸ್ ನನಗೆ ಕಾಣಿಸಿಲ್ಲ. ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ ಸ್ಮಾಲರ್ ಎಮೋಷನ್ಸ್. ಓಕೆ, ನೆಕ್ಸ್ಟ್ ಟೈಮ್ ಕಾನ್ಸಂಟ್ರೇಟ್ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಯಶ್ವಿಕಾ. ರಮೇಶ್ ಸರ್. ವಾಟ್ ಡು ಐ ಸೇ ಭೂಮಿ? ಸರ್, ವಾಟ್ ಹ್ಯಾಪನ್ ಟು ಯು? ಸರ್, ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾಳೆ ಈ ಹುಡುಗಿ ಬ್ರೆತ್ತನ್ನ ಅಂದ್ರೆ ಸರ್, ಡೈಲಾಗ್ ಮಧ್ಯೆ ಬ್ರೆತ್ ಯೂಸ್ ಮಾಡ್ತಾಳೆ, ವಾಯ್ಸ್ ಮಾಡ್ಯುಲೇಷನ್ನು, ಅವಳ ಸ್ಮೈಲು, ನಿನ್ನ ಪ್ಲಸ್ ಪಾಯಿಂಟ್ಸ್ ಎಷ್ಟು ಇತ್ತಮ್ಮ. ಆ ಲೈನ್ಸ್ ಇದೆಯಲ್ಲ, ಈಗ ಕವಿರಾಜಲ್ಲಿ ಯಾಕೆ ಬರೀತಾರೆ ಆ ಥರ, ಅವರು ಹೇಗೆ ಬರೀತಾರೆ, ಅದ್ರ ಒಳಗಿರುತ್ತೆ ಕ್ಯಾರೆಕ್ಟರ್, ಅದ್ರಲ್ಲಿ ಇದೆಯಲ್ಲ. ನಾನ್ ಕಾಲಿಂಗ್ ಬೆಲ್ ಒತ್ತಲ್ಲ, ಬಾಗಿಲು ಮುರ್ಕೊಂಬರ್ತೀನಿ, ನಾನ್ ಕೇಳಲ್ಲ, ಕಿತ್ಕೊಳ್ತೀನಿ, ಅದೇ ಕ್ಯಾರೆಕ್ಟರು. ಯಾರು ಅರ್ಥ ಮಾಡಿಸ್ಬೇಕಾಗಿಲ್ಲ, ಆ ಲೈನ್ಸ್ ಅಲ್ಲಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ನೀವು ಒಂದ್ ಸ್ಮೈಲ್ ಜೊತೆ ಆಟ ಆಡ್ಬೋದಾಯ್ತು ನೀವು. ನಿಮ್ಮ ಸ್ಮೈಲ್ ಪ್ಲಸ್ ಪಾಯಿಂಟ್. ಹಾರ್ಶ್ ಆಗಿರ್ಬೇಕು ಅಂತಿಲ್ಲ ವಿಲನ್ ಅಂತ ತಕ್ಷಣ. ಏನಕ್ಕೆ, ಏನ್ ಅನ್ಕೊಂಡಿದ್ಯಾ, ನಾನು ಇಂಥ ಸಿಲ್ಲಿ ಬಿಲ್ಡಪ್ ಮಾಡೋ ವ್ಯಕ್ತಿ ಹೆಂಗ್ ನನ್ನ ರೇಂಜೇ ಬೇರೆ ಅಂತ ಹೋಗ್ಬೋದಾಯ್ತು ನೀವು. ನಿಮ್ಮಲ್ಲಿ ಅದ್ಭುತವಾದ ಕೆಪಾಸಿಟಿ ಇದೆ ಭೂಮಿ. ನಿಮ್ಮ ಬ್ರೆತ್ ಕಂಟ್ರೋಲ್, ನಿಮ್ಮ ವಾಯ್ಸ್ ಮಾಡ್ಯುಲೇಷನ್, ಅದನ್ನ ಬಿಡ್ಲೇಬೇಡಿ. ಯಾವ ಸೆಟ್ಗೆ ಹೋದ್ರೂ ಆ ಭೂಮಿ ಹೋಗ್ಬೇಕು ಪ್ಲೀಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ತರುಣ್ ಅವರೇ, ನಿಮ್ಮ ಸ್ಟಾರ್ ರೇಟಿಂಗ್ಸ್? 4 stars. ಪ್ರೇಮ ಮ್ಯಾಮ್? 3.5. 3.5. ನಿಶ್ವಿಕಾ? 4 stars. 4, 4, 3.5. ಭೂಮಿ, hope for the best. ಎಸ್ ಅಕ್ಕ. I'll pray for you. ಥ್ಯಾಂಕ್ ಯು ಅಕ್ಕ. ಈಗ ಈ ಸೆಮಿಫೈನಲ್ಸ್ ಅಲ್ಲಿ ಫೈನಲ್ ಆಗಿ ಗಿಫ್ಟ್ ಗಳನ್ನ ಕೊಡುವಂತ ಸಮಯ. ಮೊದಲನೇದಾಗಿ ಲಕ್ಸ್ ಸ್ಯಾಂಡಲ್ವುಡ್ ಕ್ಲಿಯರ್ ಗ್ಲೋ ಸ್ಟಾರ್ ಆಫ್ ದ ವೀಕ್ ಯಾರಾಗ್ತಾ ಇದ್ದಾರೆ? ಮಾನ್ಯ ಅವರ ಹೊಳಪಿಗೆ ವಿಶೇಷ ನಮ್ಮ ಕೋ ಟೈಟಲ್ ಸ್ಪಾನ್ಸರ್ ಅವರ ವತಿಯಿಂದ ಸಿಗ್ತಾ ಇದೆ ಒಂದು ಸುಂದರವಾದಂತಹ ಲಕ್ಸ್ ಗಿಫ್ಟ್ ಹ್ಯಾಂಪರ್. ಯಾಕಂದ್ರೆ ಟ್ರೂ ಸ್ಟಾರ್ ಡಿಸರ್ವ್ಸ್ ಟ್ರೂ ಗ್ಲೋ. ಲಕ್ಸ್ ಗ್ಲೋ ಸ್ಟಾರ್ ಝೋನ್ ನ ಸ್ಪಾಟ್ ಲೈಟ್ ಅಲ್ಲಿ ನಮ್ಮ ಕಂಟೆಸ್ಟೆಂಟ್ ಪ್ರತಿ ವಾರ ಮಿಂಚ್ತಾ ಇರ್ತಾರೆ. ಸೊ ಈ ವಾರ ಮಾನ್ಯ ಅವರು ಲಕ್ಸ್ ಸ್ಯಾಂಡಲ್ವುಡ್ ಸೀಟ್ ನಲ್ಲಿ ಕೂತಿದ್ದಾರೆ. ಕಂಗ್ರಾಚುಲೇಷನ್. ಸ್ಟಾರ್ ಪರ್ಫಾರ್ಮರ್ ಆಫ್ ದ ವೀಕ್ ತನಿಷ್ಕಾ. ಅವ್ರಿಗೆ ಸಿಗ್ತಾ ಇದೆ ಜಾರ್ ಗೋಲ್ಡ್ ಸೇವಿಂಗ್ಸ್ ಆಪ್ ಅವರ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್. ಕಂಗ್ರಾಚುಲೇಷನ್. ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮರ್ ಆಫ್ ದ ವೀಕ್ ವಂಶಿ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಬೆಲೆ ಬಾಳುವ ಚಿನ್ನದ ನಾಣ್ಯ. ಈ ವಾರದ ಗೋಲ್ಡ್ ವಿನ್ನರ್ ಗಿಫ್ಟ್ ಕಾರ್ಡ್ ಯಾರಿಗೆ ಸಿಗ್ತಾ ಇದೆ? ವರ್ಷಾ ಡಿಗ್ರೇಜ್ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ಕಾರ್ಡ್, ಹಾಗೂ ಗೋಲ್ಡ್ ವಿನ್ನರ್ ಕಡೆಯಿಂದ ಗೋಲ್ಡನ್ ಶವರ್.
ಹಿಮಾಲಯ ಆಲೋವೆರಾ ಫೇಸ್ ವಾಶ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಯಾರಿಗೆ ಸಿಗ್ತಾ ಇದೆ? ಪೂಜಾ ಅವರಿಗೆ ಸಿಗ್ತಾ ಇದೆ ಹಿಮಾಲಯ ಆಲೋವೆರಾ ಫೇಸ್ ವಾಶ್ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಮಹಾನಟಿ ಸೀಸನ್ 2 ಸೆಕೆಂಡ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 7 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟೆಡ್ ಡೆವಲಪರ್ಸ್ ಗಳಾಗಿದ್ದು 100% ಲೀಗಲ್ ಆಗಿದೆ. BMRDA ಹಾಗೂ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಕನ್ನಡ ಕಿರುತೆರೆಯಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ನಟಿಮಣಿಯರ ಅನ್ವೇಷಣೆಗಾಗಿ ಹುಟ್ಟುಕೊಂಡಂತ ಕಾರ್ಯಕ್ರಮ ಈ ನಮ್ಮ ಮಹಾನಟಿ ಕಾರ್ಯಕ್ರಮ. ಈಗಾಗಲೇ ಇಲ್ಲಿನ ಎಲ್ಲಾ ಅಭಿನಯ ಪರೀಕ್ಷೆಗಳನ್ನ ಮುಗಿಸಿ ಇಬ್ಬರು ಗ್ರ್ಯಾಂಡ್ ಫೈನಲಿಸ್ಟ್ ಗಳನ್ನ ಆ ಕಲಾ ಸಿಂಹಾಸನದಲ್ಲಿ ನೋಡಿದೀವಿ, ವಂಶಿ ಹಾಗೂ ವರ್ಷಾ ಡಿಗ್ರಜೆ. ಈಗ ನಮಗ್ ಬೇಕಾಗಿರೋದು 3 ಗ್ರ್ಯಾಂಡ್ ಫೈನಲಿಸ್ಟ್. ಜಡ್ಜಸ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ, ಬಟ್ ಅವರು ಯಾರು ಅಂತ ಹೇಳಕ್ಕಿಂತ ಮುಂಚೆ ಎಲ್ಲಾ ಸೆಮಿಫೈನಲಿಸ್ಟ್ ಆನ್ ಸ್ಟೇಜ್ ಪ್ಲೀಸ್. ಸೊ ಇವರಲ್ಲಿ ಯಾರು ಆಯ್ಕೆ ಆಗ್ತಾರೆ, ಫೈನಲ್ಸ್ಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿವರೆಗೂ ತಲುಪಿ ಈ ಕಾರ್ಯಕ್ರಮವನ್ನ ಗೆಲ್ಲಿಸಿದಂಥ ಎಲ್ಲ ಮಹಾನಟಿಯರಿಗೆ ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ. ಈಗ ಜಡ್ಜಸ್ ಹೇಳ್ತಾರೆ ಮಹಾನಟಿ ಸೀಸನ್ 2ನ 3ನೇ ಗ್ರ್ಯಾಂಡ್ ಫೈನಲಿಸ್ಟ್ ಯಾರು ಅಂತ. The next finalist is Manya. ಲಕ್ಸ್ ಗ್ಲೋ ಟಿಕೆಟ್ ಟು ಫಿನಾಲೆಯನ್ನ ಪಡ್ಕೋತಾ ಇದ್ದಾರೆ ಮಾನ್ಯ ಅವರು. ರಮೇಶ್ ಸರ್ ಅವರ ಸಹಿ ಇರುವಂತಹ ಲಕ್ಸ್ ಗ್ಲೋ ಟಿಕೆಟ್ ಟು ಫಿನಾಲೆ. ಮಹಾನಟಿಯ 3ನೇ ಫೈನಲಿಸ್ಟ್ ಮಾನ್ಯ ರಮೇಶ್. ಇನ್ನು 2 ಕಲಾ ಸಿಂಹಾಸನ, 2 ನಟಿಯರಿಗೆ ಅವಕಾಶ. ಆದ್ರೆ ವೇದಿಕೆ ಮೇಲೆ 7 ಜನ ಇದ್ದಾರೆ. ಜಡ್ಜಸ್ ಓವರ್ ಟು ಯು. 4ನೇ ಫೈನಲಿಸ್ಟ್ ಶ್ರೇಯಾ. Lux Glow ticket to finale signed by Ramesh Arvind sir. ಮಹಾನಟಿ ಸೀಸನ್ 2ನ 4ನೇ ಫೈನಲಿಸ್ಟ್ ಮೈಸೂರಿನ ಶ್ರೇಯಾ ಅಗಮ್ಯ. ಲಾಸ್ಟ್ ಮಹಾನಟಿ ಸೀಸನ್ 2ನ 5ನೇ ಗ್ರ್ಯಾಂಡ್ ಫೈನಲಿಸ್ಟ್ ಭೂಮಿಕಾ. ಲಕ್ಸ್ ಗ್ಲೋ ಟಿಕೆಟ್ ಟು ಫಿನಾಲೆ ಸೈನ್ ಬೈ ರಮೇಶ್ ಸರ್. ಇದನ್ನ ಪಡ್ಕೋತಾ ಇದ್ದಾರೆ ಭೂಮಿಕಾ ಅವರು. ಮಹಾನಟಿಯ ಸೀಸನ್ 2ನ 5ನೇ ಫೈನಲಿಸ್ಟ್ ಭೂಮಿಕಾ. ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಆಡಿಷನ್ಗಳನ್ನ ಮಾಡಿ ನಾವು ಕರೆತಂದಂತಹ 16 ಮಹಾನಟಿಯರಲ್ಲಿ ನಮಗೆ 5 ಟಾಪ್ ಗ್ರ್ಯಾಂಡ್ ಫೈನಲಿಸ್ಟ್ಗಳು ಸಿಕ್ಕಿದ್ದಾರೆ. ವಂಶಿ, ವರ್ಷಾ ಡಿಗ್ರಜೆ, ಶ್ರೇಯಾ ಅಗಮ್ಯ, ಮಾನ್ಯ ಆ್ಯಂಡ್ ಭೂಮಿಕಾ.
ಕನಿಷ್ಕ ನಿಮ್ಮ ಮಾತಾಡಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು ನನ್ನ ಜರ್ನಿ ಆ್ಯಂಡ್ ಇವಾಗ ಮೊನ್ನೆ ಹಾಸನಾಂಬೆ ಟೆಂಪಲ್ ಓಪನ್ ಆಗಿತ್ತು, ಅಲ್ಲಿ ಹೋಗಿದ್ವಿ ಆ್ಯಂಡ್ ಎವ್ರಿಬಡಿ ರೆಕಗ್ನೈಸಸ್ ವಿತ್ ನೇಮ್, ನೀವು ತನಿಷ್ಕ ಮಹಾನಟಿಯಲ್ಲಿ ಇದ್ದೀರಲ್ಲ ಅಂತ. ಆ್ಯಂಡ್ ಐ ಥಿಂಕ್ ಆ ಪ್ಲಾಟ್ಫಾರ್ಮ್ ನನಗೆ ಆ ರೆಕಗ್ನೇಷನ್ ಕೊಟ್ಟಿದೆ ಆ್ಯಂಡ್ ಆ ಫೇಸ್ನ ಫೆಮಿಲಿಯರ್ ಮಾಡಿಕೊಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಚಾನಲ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈವನ್ ಫಾರ್ ದ ಮಹಾನಟಿ ಶೋ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ನೈಸ್. ನನಗೆ ಅಕ್ಕ ಇಲ್ಲಿವರೆಗೂ ಬಂದಿದ್ದು ನನಗೆ ಪ್ರೌಡ್ ಫೀಲ್ ಇದೆ. ನನಗೆ ಮಾಡ್ಕೊಳ್ಳೋಂಥ ಪ್ರೌಡ್ ಫೀಲು. ನನ್ನ ಹೆಸರು ಮುಂದೆ ಮಹಾನಟಿ ಅನ್ನೋ ಒಂದು ಬ್ರ್ಯಾಂಡ್ ಬಂದಿದೆ. ನಾನು ಎಲ್ಲೋದ್ರೂ ದೀಪಿಕಾ ಮಹಾನಟಿ ಅಂತ ಹೇಳ್ಕೊತೀನಿ. ಸೊ ಜಿ ಕನ್ನಡಕ್ಕೆ ನಾನು ದೀಪಿಕಾ ಅಂದರೆ ಏನು ಅಂತ ಕರ್ನಾಟಕಕ್ಕೆ ತೋರಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಿಂಚು ಅಕ್ಕ ಆ್ಯಕ್ಚುಲಿ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ, ಬಟ್ ಇಲ್ಲಿವರೆಗೂ ಬಂದಿರೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ನಿನ್ನೆನೂ ಅಮ್ಮನ ಜೊತೆ ಕಾಲಲ್ಲಿ ಮಾತಾಡ್ತಿದ್ದೆ, ಮಮ್ಮಿ ಹೋಗ್ತೀನಾ ಇಲ್ವಾ ಅಂತ. ಸೊ ಅಮ್ಮನೂ ಜೋಶ್ ಕೊಟ್ಟರು, ಪರವಾಗಿಲ್ಲ ಏನು ಬಂದ್ರೂ ಸ್ವೀಕರಿಸ್ಬೇಕು ನಾವು. ಸ್ಟಾರ್ಟಿಂಗಲ್ಲಿ ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅಂತ ಬಂದವರು ಇಷ್ಟು ದೊಡ್ಡ ಜರ್ನಿ, ನನ್ನ ಕನಸಿಗೆ ಇದು ಮಹಾನಟಿ ಅನ್ನೋದು ತುಂಬ ಮುಖ್ಯ ಆಗಿತ್ತು ಮ್ಯಾಮ್. ಇದೊಂದು ನಾನು ಅಚೀವ್ ಮಾಡಲೇಬೇಕಾಗಿತ್ತು ಅಂತ. ಆ್ಯಂಡ್ ಪ್ರತಿ ಹೆಜ್ಜೆಲೂ ಅಪ್ಪ ಅಮ್ಮ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ ಮಮ್ಮಿ. ಆ್ಯಂಡ್ ಜಡ್ಜಸ್ ಬಗ್ಗೆ ಹೇಳಬೇಕಂದ್ರೆ ಪ್ರೇಮ ಮ್ಯಾಮ್ ಅಂತೂ ಲೈಕ್ ನಾನು ಎವ್ರಿ ಟೈಮ್ ವೆಯ್ಟ್ ಮಾಡ್ತಿದ್ದೆ. ನಾನೇನಾದರೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಿಲ್ಲ ಅಂದಾಗ ಪ್ರೇಮ ಮ್ಯಾಮ್ ಬರ್ತಾರೆ, ನಂದು ಅಟ್ಲೀಸ್ಟ್ ಸ್ಟೇಜ್ ಮೇಲೆ ಬಂದು ಏನಾದರೂ ಒಂದು ಹಕ್ಕು ಕೊಟ್ಟು ಮ್ಯಾಮ್ ನನಗೇನಾದರೂ ಹೇಳ್ಕೊಡ್ತಾರೆ, ಹಿಂಗೆ ಮಾಡ್ಬೋದಿತ್ತು ನೀನು ಅಂತ ನಾನು ತುಂಬ ಅನ್ಕೊತಿದ್ದೆ ಮ್ಯಾಮ್. ಒಂದೇ ಒಂದು ಸಲ ಯಾರು ನಿಮ್ಮ ಜೊತೆ ನಾನು ಅಷ್ಟಾರು ಮಾಡಬೇಕಿತ್ತಂತ. ತರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲದಕ್ಕೂ. ಫಸ್ಟ್ಲಿ ನಾನು ನಮ್ಮ ಮಮ್ಮಿ ಇಲ್ಲಿಲ್ಲ, ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಫಸ್ಟ್ ಡೇ ನನಗೆ ಆಡಿಷನ್ನಿಗೆ ಹೋಗೋದ್ರಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ಲಿ ಹೋಲ್ ಜಿ ಕನ್ನಡ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಎಷ್ಟೊಂದು ಜನ ನಮಗೋಸ್ಕರ ನಾವು ಸ್ಟೇಜ್ ಮೇಲೆ ಕಾಣಿಸ್ತಿರ್ತೀವಿ, ಬಟ್ ಎಷ್ಟೊಂದು ಜನ ನಮ್ಮ ಜೊತೆನೇ ಊಟ ಆ್ಯಂಡ್ ನಿದ್ದೆ ಎಲ್ಲ ಬಿಟ್ಬಿಟ್ಟು ನಮಗಿಂತ ಜಾಸ್ತಿ ಎಫರ್ಟ್ ಹೋಲ್ ಜಿ ಕನ್ನಡ ಟೀಮ್ ಹಾಕಿದೆ. ನಾಟ್ ಓನ್ಲಿ ದಿಸ್ ಶೋ, ಹೋಲ್ ಜಿ ಕನ್ನಡ ಟೀಮ್ ಸೀರಿಯಲ್ಸ್ ಅವರಾಗಿರ್ಬೋದು ಆ್ಯಂಡ್ ಎಷ್ಟೊಂದು ಜನ ಕಾಮಿಡಿ ಕೆಲಾಡಿಯಿಂದ ಬರೋ ಆ್ಯಕ್ಟರ್ಸ್, ನಮ್ಮ ಕೋ ಆ್ಯಕ್ಟರ್ಸ್ ಆಗಿರ್ಬೋದು, ಅವರು ಕೂಡ ಅವರಿಂದನೂ ನಾವು ತುಂಬ ಕಲ್ತಿದ್ದೀವಿ. ಆ್ಯಂಡ್ ಇದಿನ್ನೂ ಇಲ್ಲಿಗೆ ನನ್ನ ಜರ್ನಿ ಇವಾಗ ಸ್ಟಾರ್ಟ್ ಆಗಿರೋದು. ಬಿಕಾಸ್ ದಿಸ್ ಈಸ್ ಮೈ ಫಸ್ಟ್ ರಿಯಾಲಿಟಿ ಶೋ ಆಗಿರೋದ್ರಿಂದ ಸೊ ನಾನು ಇನ್ನೂ ಆಡಿಷನ್ಸ್ ಕೊಡ್ತೀನಿ, ಇನ್ನೊಂದಿಷ್ಟು ನನ್ನ ಜರ್ನಿನ ಕಂಟಿನ್ಯೂ ಮಾಡಿ ಆ 100% ನಾನು ರೀಚ್ ಆಗ್ತೀನಿ ಸರ್. ಥ್ಯಾಂಕ್ ಯು ವರ್ಷ. ಆ್ಯಂಡ್ ಫೈನಲಿ ಪೂಜಾ. ನನಗೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ಲಿ ಈ ಸ್ಟೇಜಲ್ಲಿ ಈ ಪಾಯಿಂಟ್ ತನಕ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮೇಜರ್ಲಿ ಈ ಸ್ಟೇಜ್ ಇಸ್ ಸಚ್ ಅ ಗ್ರೇಟ್ ಪ್ಲ್ಯಾಟ್ಫಾರ್ಮ್. ನಮಗೆ ನಮ್ಮಂಥ ಟ್ಯಾಲೆಂಟ್ಗಳಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ನಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳ್ಳೋದಕ್ಕೆ, ಬೇರೆ ಜನರು ನಮ್ಮನ್ನ ನೋಡಿ ಗುರ್ತಿಡಿಯೋದಕ್ಕೆ. ಸೊ ಈ ಸ್ಟೇಜ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಲಾಸ್ಟ್ಲಿ ತುಂಬ ಇಂಪಾರ್ಟೆಂಟ್, ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ಅಪ್ಪ, ನನ್ನ ಪೇರೆಂಟ್ಸ್ಗೆ ನಾನು ರಿಯಲಿ ಥ್ಯಾಂಕ್ಫುಲ್ ಆಗಿರ್ತೀನಿ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್, ಬ್ಲೆಸ್ಡ್ ಟು ಬಿ ಯೋರ್ ಡಾಟರ್. ಆ್ಯಂಡ್ ಥ್ಯಾಂಕ್ ಯು ಮಮ್ಮಿ. ಯಾರು ನನ್ನ ನಂಬದೇ ಇದ್ದ ಟೈಮಲ್ಲಿ ನೀವು ನನ್ನ ನಂಬಿ ನನಗೆ ಪುಷ್ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೆನಿ ಮೋರ್ ಟು ಗೋ ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್. ಇಡೀ ಸೀಸನ್ನ ಗೆಲ್ಸಿದ್ದಕ್ಕೆ, ನಮ್ಮನ್ನ ನಗ್ಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಈಗ ಮಹಾನಟಿ ಸೀಸನ್ 2 ನ ಗ್ರ್ಯಾಂಡ್ ಫೈನಲಿಸ್ಟ್ ಗಳನ್ನ ವೇದಿಕೆ ಮೇಲೆ ಕರುವಂತ ಸಮಯ. ಲೆಟ್ಸ್ ವೆಲ್ಕಮ್ ವಂಶಿ, ವರ್ಷ ದಿಗ್ರಜೆ, ಶ್ರೇಯಾ, ಅಗಮ್ಯ, ಮಾನ್ಯ ಅಂಡ್ ಭೂಮಿಕಾ. ಸೊ ಇವರಾಗಿದ್ದಾರೆ ಮಹಾನಟಿ ಸೀಸನ್ 2 ನ ಗ್ರ್ಯಾಂಡ್ ಫೈನಲಿಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಂಶಿ. ಸೊ ಇಷ್ಟು ವಾರ ಪರ್ಫಾರ್ಮ್ ಮಾಡಿ ನಾನು ಫೈನಲಿ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದೀನಿ. ನನ್ನನ್ನು ಗ್ರ್ಯಾಂಡ್ ಫಿನಾಲೆ ನೀವು ಗೆಲ್ಲಿಸಬೇಕು ಅಂತ ಇದ್ರೆ VAMS ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಹಾಗೆ ನೀವು ZEE5 ಅಲ್ಲಿ ಕೂಡ ವೋಟ್ ಮಾಡ್ಬೋದು. ಎಲ್ಲರೂ ನನಗೆ ಪ್ಲೀಸ್ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ಮಹಾನಟಿ ಭೂಮಿಕಾ. ನಾನು ಟಾಪ್ 5 ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಸೊ ನೀವೆಲ್ಲರೂ BHUM ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಮತ್ತು ನೀವು ZEE5 ನಲ್ಲೂ
ವೋಟ್ ಮಾಡ್ಬೋದು. ಪ್ಲೀಸ್ ನನಗೆ ವೋಟ್ ಮಾಡಿ. ನಮಸ್ಕಾರ ರೀ, ನಾನು ನಿಮ್ಮ ಪ್ರೀತಿಯ ವರ್ಷ ಡಿಗ್ರಜೆ. ಇವತ್ತು ಟಾಪ್ 5 ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿನ್ರಿ. ಅದಕ್ಕೆ VADI ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ ವೋಟ್ ಮಾಡ್ರಿ. ಹಂಗ G5 ಕನ್ನಡ ಆ್ಯಪ್ ಒಳಗೂ ಕೂಡ ವೋಟ್ ಮಾಡ್ಬೋದ್ರಿ. ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ವೋಟಿಂಗ್ ಮೂಲಕ ತೋರಿಸ್ಬೇಕಂತಂದು ಕೇಳ್ಕೊಂತೀನ್ರಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಯಾ ಅಗಮ್ಯ. ನಿಮ್ಮೆಲ್ಲರ ಪ್ರೀತಿ ಹಾಗೂ ಪ್ರೋತ್ಸಾಹದಿಂದ ನಾನು ಟಾಪ್ 5 ಫೈನಲಿಸ್ಟ್ ಅಲ್ಲಿ ಒಬ್ಳಾಗಿದ್ದೀನಿ. ನಿಮ್ಮ ವೋಟ್ ತುಂಬಾ ಮುಖ್ಯ. ಸೊ SHRE ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಹಾಗೆ ನೀವು Z5 ಅಲ್ಲಿ ಕೂಡ ನೀವು ವೋಟ್ ಮಾಡ್ಬೋದು. ಸೊ ಪ್ಲೀಸ್ ನಂಗೆ ವೋಟ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಾನ್ಯ ರಮೇಶ್. ಇಷ್ಟು ವಾರ ಪರ್ಫಾರ್ಮ್ ಮಾಡಿ ಫೈನಲಿ ನಾನು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದೀನಿ. ಸೊ ಗ್ರ್ಯಾಂಡ್ ಫಿನಾಲೆಯಲ್ಲಿ ನನ್ನನ್ನು ವಿನ್ ಮಾಡಿಸ್ಬೇಕು ಅಂತ ಅಂದರೆ MANY ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಹಾಗೆ ನೀವು Z5 ಆ್ಯಪಲ್ಲೂ ಕೂಡ ನಮಗೆ ವೋಟ್ ಮಾಡ್ಬೋದು. ದಯವಿಟ್ಟು ವೋಟ್ ಮಾಡಿ ನನ್ನನ್ನು ಗೆಲ್ಲಿಸಿ. ಇವರ ಕಿರುಚಿತ್ರಗಳು ಗ್ರ್ಯಾಂಡ್ ಫಿನಾಲೆಯಲ್ಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗತ್ತೆ. ಇವರ ಕಿರುಚಿತ್ರವನ್ನ ಡೈರೆಕ್ಟ್ ಮಾಡುವಂತಹ ಜವಾಬ್ದಾರಿಯನ್ನ ನಮ್ಮ ಚಂದನವನದ ಹೆಮ್ಮೆಯ ನಿರ್ದೇಶಕರಾದಂತ ಶ್ರೀನಿಧಿ ಅವರು, ಪನ್ನಗಾಭರಣ ಅವರು, ಉಮೇಶ್ ಅವರು, ಅಲೆಮಾರಿ ಹರಿ ಸಂತು ಅವರು ಹಾಗೂ ನಮ್ಮ ಕವಿರಾಜ್ ಅವರು ವಹಿಸಿಕೊಂಡಿದ್ದಾರೆ. ಸೊ ಇಷ್ಟೂ ಜನ ಮಹಾನಟಿಯರಲ್ಲಿ ಒಬ್ಬರಾಗಲಿದ್ದಾರೆ ಈ ಸೀಸನ್ ನ ಟೈಟಲ್ ವಿನ್ನರ್. ಈ ಟೈಟಲ್ ವಿನ್ನರ್ ಪಟ್ಟ, ಆ ಚಿನ್ನದ ಕಿರೀಟ ಯಾರ ಮುಡಿಗೆ ಇರುತ್ತೆ ಅನ್ನೋದು ಮುಂದಿನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಡಿಸೈಡ್ ಮಾಡಲಾಗುತ್ತೆ. ಸೊ ಈ 5 ನಟಿಯರಿಗೆ ಯಾವ ನಿರ್ದೇಶಕರು ಸಿಗ್ತಾರೆ, ಯಾವ ನಿರ್ದೇಶಕರು ಯಾರಿಗೆ ಡೈರೆಕ್ಟ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ಸರ್ಪ್ರೈಸ್ ಆಗೇ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ಮೇ ಐ ರಿಕ್ವೆಸ್ಟ್ ಆಲ್ ದ 5 ಡೈರೆಕ್ಟರ್ಸ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಸೊ ನಮ್ಮ ಎಲ್ಲ ಟಾಪ್ 5 ಡೈರೆಕ್ಟರ್ಸ್ಗೆ ನಮ್ಮ ಟಾಪ್ 5 ಫೈನಲಿಸ್ಟ್ ನಾವು ವಹಿಸ್ತಾ ಇದ್ದೀವಿ. ಇನ್ನು ನೀವುಂಟು, ಅವರುಂಟು, ಬೆಳ್ಳಿ ಪರದೆ ಮೇಲೆ ನಾವು ನೋಡುವಂತ ಆ ಶಾರ್ಟ್ ಫಿಲ್ಮ್ ಉಂಟು. ಸೊ ಅದನ್ನ ನೋಡೋದಕ್ಕೆ ನಾವು ಕಾತರದಿಂದ ಕಾಯ್ತಾ ಇರ್ತೀವಿ. ಬಟ್ ಎಲ್ಲ ಡೈರೆಕ್ಟರ್ಸ್ಗೆ ಇವತ್ತು ನಮ್ಮ ಸೆಮಿಫೈನಲ್ಸ್ ಅಲ್ಲಿ ಇಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ಕೂತ್ಕೊಂಡು ಪ್ರತಿಯೊಬ್ಬ ನಟಿಯ ಪರ್ಫಾರ್ಮೆನ್ಸ್ ಅನ್ನ ನೋಡೋದಕ್ಕೆ ಮೊದಲನೇದಾಗಿ ನಿಮ್ಮ ಇರುವಿಕೆಗೆ, ಆ ತಾಳ್ಮೆಗೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಇದರೊಂದಿಗೆ ಈ ನಮ್ಮ ಸೆಮಿಫೈನಲ್ಸ್ ಅನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಆ ಫಿನಾಲೆಯಲ್ಲಿ ಗೊತ್ತಾಗುತ್ತೆ ಮಹಾನಟಿ ಸೀಸನ್ 2 ನ ಟೈಟಲ್ ವಿನ್ನರ್ ಯಾರು ಅಂತ. ಸೊ ಸಿಗೋಣ ಮುಂದಿನ ವಾರ ಫೈನಲ್ಸ್ ಅಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ ಸೀಸನ್ 2, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಬ್ರಿತು ಟವಲ್ಸ್, ಸ್ಪೆಷಲ್ ಪಾರ್ಟ್ನರ್ ಚಾರ್ಕೋಲ್ ಸೇವಿಂಗ್ಸ್ ಆಪ್, ಅಶ್ವಸೂರ್ಯ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್, ಹಿಮಾಲಯ ಅಲೋವೆರಾ ಫೇಸ್ ವಾಶ್, ನವಿ UPI ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್, ವೈಟ್ ಗೋಲ್ಡ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್, ಕನ್ನಡ Z5. See you at grand finale.